हरि ओम। जन्माद्यस्य यतोन्मयादितरतश्चार्थेष्वभिघ्नेश्वरात् तेने ब्रह्महृदाय आदिकवये मुह्यन्ति यं सूरयः। तेजो वारिमृतं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेया नियतदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं। धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्रत्यमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो तुदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओं हरिः ओं हरिः ओं। स्वस्तिस्तु अषेढतन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते पंचमस्कन्धान् कथा प्रारंभे सति किञ्चित् पूर्वकथानुवादः। हरिः ओं हरिः ओं हरिः ओं। ನಿನ್ನಿನ ದಿನದವರೆಗೂ ನಮ್ಮ ಕಣ್ಣಿಗೆ ಕಾಣಿಸುವ ಭೂಮಂಡಲ, ಈ ಭೂಮಂಡಲದ ಹೊರಗೆ ಇರತಕ್ಕಂತಹ 8 ಖಂಡಗಳು 9 ಖಂಡಗಳು, ಅಲ್ಲಿಯ ರಾಜರು, ಅಲ್ಲಿಯ ಜನರ ಸ್ವಭಾವ, ಆ ರಾಜನ ಮಕ್ಕಳು, ಅಲ್ಲಿ
ಯಾವ ರೀತಿ ಸಂಸ್ಕೃತಿ ಇತ್ತು, ಜನರು ಯಾರನ್ನು ಪೂಜಿಸ್ತಾ ಇದ್ದರು, ಅಲ್ಲಿ ಮುಖ್ಯ ವಕ್ತ ಯಾರು, ಮುಖ್ಯ ಶ್ರೋತ ಯಾರು, ವಿಸ್ತಾರವಾಗಿ ಕೇಳಿದ್ದೀರಿ. ನಿಜವಾಗಿಯೂ ಭಾಗವತದ ಸಪ್ತಾಹದ ವಿಧಿಯಲ್ಲಾಗಲಿ ಅಥವಾ ಪ್ರೋಷ್ಠಪದಿಯಲ್ಲಾಗಲಿ ಇದೆಲ್ಲ ವಿಸ್ತಾರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಈ ಭೂಮಂಡಲದ ವರ್ಣನೆ ಕೇಳಿದ ನಂತರ ಇದರ ಹೊರಗೆ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ, ಪೃಥ್ವಿಯ ಹೊರಗೆ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಒಂದು ರೌಂಡು ಪೃಥ್ವಿಯ ಸುತ್ತಲೂ, ಅದೇ ಲವಣ ಸಮುದ್ರ. ಅದರ ನಂತರ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 7 ರೌಂಡುಗಳದು. ಎಲ್ಲಿ ಅವನ ರಥದ ವೇಗದಿಂದ ರಥ ಹೋಯಿತು ಆ ಪ್ರದೇಶ ಬಹಳ ತಗ್ಗು ಪ್ರದೇಶವಾಗಿ ಮುಂದೆ ಅಲ್ಲಿ ಸಮುದ್ರ ಉಕ್ಕೇರಿತು. ಮಧ್ಯದ ಭಾಗ ಅದು ಭೂಭಾಗ ಅಂತ ಅನಿಸ್ಕೊಳ್ತು. ನಿಜವಾಗ ನಮ್ಮ ಅರ್ಥದಲ್ಲಿ ಈ ಭೂಮಂಡಲದ ಅರ್ಥದಲ್ಲೇ ಭೂಭಾಗ ಅಲ್ಲ. ಆದರೆ ಪಂಚಮಸ್ಕಂದವನ್ನು ಸ್ವಲ್ಪ ಅಭ್ಯಾಸ ಮಾಡಿದರೆ ಎಲ್ಲಿಯವರೆಗೂ ಸೂರ್ಯನ ಕಿರಣ ಪ್ರಕಾಶ ಹೋಗ್ತದೆ ಅಲ್ಲಿಯವರೆಗೂ, ಅಂದರೆ ಭೂಲೋಕದಿಂದ ಹಿಡಿದುಕೊಂಡು ಭುವರಲೋಕ, ಸುವರಲೋಕ, ಮಹರಲೋಕ, ಜನೋಲೋಕ, ತಪೋಲೋಕ, ತಪೋಲೋಕದವರೆಗೂ ಅವನು ತನ್ನ ತಪಸ್ಸಾಮರ್ಥ್ಯದಿಂದ ಏನು ತಿರುಗಾಡಿದ ಆ ಏನು ದ್ವೀಪಗಳು ನಿರ್ಮಾಣವಾದವು ಅದು ಪೃಥ್ವಿಯ ವಿರುದ್ಧ ದಿಕ್ಕಿನಲ್ಲಿ, ಆದರೆ ಪೃಥ್ವಿಯ ಸುತ್ತಲೂ ಇರತಕ್ಕಂತಹ ಆ ದ್ವೀಪ ಸಮುದ್ರಗಳು, ಇವುಗಳನ್ನು ಆಧುನಿಕವಾಗಿ ಹೇಗೆ ತಿಳಿಸ್ಕೊಳ್ಬೇಕು? ಆಧುನಿಕ ಜಾಗ್ರಫಿ ಪ್ರಕಾರ ತಿಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಭೂಮಂಡಲದ ಹೊರಗಿನ ಭಾಗ, ಇನ್ನೂ ಆ ರೀತಿಯ ಸಂಶೋಧನೆ ಆಗಿಲ್ಲ. ಆಕಾಶ ಭಾಗ, ಅಂತರಿಕ್ಷದ ಭಾಗ ಆಗಿದೆ. ಪೃಥ್ವಿಗೆ ಸಂಬಂಧಿಸಿದ ಅಂತರಿಕ್ಷದ ಭಾಗದ ಅಧ್ಯಯನ ನಡೀತಾ ಇದೆ. ಯಾವುದಕ್ಕೆ ನಾವು ಅಸ್ಟ್ರಾನಮಿ, ಅಸ್ಟ್ರಾಲಜಿ ಇತ್ಯಾದಿಗಳು ಅಂತಂತೇವೆ. ಆದರೆ ಯಾವ ಪೃಥ್ವಿಯ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಪ್ರಿಯವ್ರತ ತಿರುಗಾಡಿನಲ್ಲ, ಅಲ್ಲೇನು ಭೂಭಾಗಗಳು ತಯಾರಾಗಿವೆ. ಅವು ನಮ್ಮ ಕಲ್ಪನೆಗೆ ಮೀರಿರ್ತಕ್ಕಂಥವು. ಅವುಗಳನ್ನು ತಿಳಿಸಿ ಹೇಳೋದಕ್ಕೋಸ್ಕರ ಯಾವ ಗ್ಲೋಬ್ ಒಂದು, ಯಾಕೆಂದರೆ ನಾವು ಜಾಗ್ರಫಿ ಕಲಿಸ್ಬೇಕಾಗಿದ್ದರೆ ಇಲ್ಲ ನಕಾಶೆಗಳನ್ನು ಬೋರ್ಡ್ ಮೇಲೆ ಹಾಕಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ಇಲ್ಲ ಸ್ಥೂಲವಾಗಿ ತಿಳಿಸ್ಕೊಳ್ಬೇಕಾಗಿದ್ದರೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಪೃಥ್ವಿಯ ಒಂದು ಆಕೃತಿಯ ಒಂದು ಗ್ಲೋಬ್ ಅದನ್ನು ಈ ರೀತಿಯಾಗಿ ಇಟ್ಟು ತಿರುಗಿಸುವ ಹಾಗೆ ಸಿಗ್ತದೆ. ಇವತ್ತಿಗೂ ಸಿಗ್ತಾವೆ ಅಂಗಡಿಯಲ್ಲಿ. ಅದನ್ನು ಇಟ್ಟುಕೊಂಡು ತಿಳಿಸ್ತಾ ಇದ್ದೀವಿ. ಆದರೆ ಇದು ಅದಕ್ಕಿಂತ ಹೊರಗಿನದಿದೆ. ಹೊರಗಿನದಾದ್ದರಿಂದಾಗಿ ಇದಕ್ಕೆ ನಾನು ಯಾವ ನಕಾಶೆ ಎಲ್ಲಿಂದ ತರಲಿ, ಯಾವ ಗ್ಲೋಬ್ ತರಲಿ ತಿಳಿಸಿ ಹೇಳಬೇಕು ಅಂತಂದರೆ, ಆದರೆ ನಮ್ಮಲ್ಲಿ ಅನೇಕ ಜನರು ಇದರ ಬಗ್ಗೆ ಬಹಳ ಅಭ್ಯಾಸ ಮಾಡಿದ್ದಾರೆ. ಹೆಚ್ಚಿನ ಜನರು ಇದು ನಾವು ಕಂಡಿರ್ತಕ್ಕಂಥ ಭೂಭಾಗದ ಒಳಗೆ ಈ ದ್ವೀಪಗಳಿವೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಮೇರಿಕಾ, ಆಫ್ರಿಕಾ ಇತ್ಯಾದಿ ಖಂಡಗಳನ್ನೇ ದ್ವೀಪಗಳು ಅಂತೇಳಿ ಪರಿಕಲ್ಪನೆ ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ನಾನು 3-4 ವರ್ಷ ಅಭ್ಯಾಸ ಮಾಡಿದೆ. ಆದರೆ ಇಲ್ಲಿ ಹೇಳಿದ ವರ್ಣನೆಗೂ ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಆನಂತರ ಹಾಗಾದರೆ ಮುಂದಿನ ಭಾಗವನ್ನು ಹೇಗೆ ವರ್ಣನೆ ಮಾಡ್ತೀರಿ ಅಂತಂದರೆ, ಭಾಗವತಕಾರರು ಹೇಳಿದ್ದಾರೆ ನಂಬಿ ಅಷ್ಟೇ. ಆ ದಿಕ್ಕಿಂದ ಯಾಕೆಂತ ಪರಮಾತ್ಮನೇ ಸ್ವತಃ ಭಾಗವತ ಕಾರ. ನಾವು ಒಪ್ಪೋದಿಲ್ಲ ಅಂತಂದ್ರೆ ಒಪ್ಪಿರ್ತಕ್ಕಂಥವ್ರು ಬಿಟ್ಬಿಡಿ. ನಮಗೆ ವಿಶ್ವಾಸ ಇದೆ ಭಗವಂತನ ಅವತಾರನೇ ವೇದವ್ಯಾಸರು ಅಂತೇಳಿ. ಸೃಷ್ಟಿಯನ್ನು ಮಾಡಿದ ಭಗವಂತನೇ ಬರೆದಿರ್ತಕ್ಕಂಥ ಗ್ರಂಥ ಇದು.
ಈ ವಿಶ್ವಾಸವನ್ನು ಇಟ್ಟು ನಾವು ಹೊರಡ್ತೇವೆ. ಆದರೆ ಕೇಳುವವರಿಗೆ ಸ್ವಲ್ಪ ಟಿಡಿಯಸ್ ಅನ್ನಿಸ್ಬೋದು, ಭಕ್ತಿ ಇದ್ದರೆ ಅನಿಸೋದಿಲ್ಲ. ಆದರೂ ಅರ್ಥ ಮಾಡಿಕೊಳ್ಳಿ, ಅವತ್ತು ಅಧ್ಯಾಪಕರು ಇವತ್ತು ಬರುವಾಗ ನಕಾಶ ತಂದಿಲ್ಲ, ದೊಡ್ಡ ಮ್ಯಾಪ್ ತಂದಿಲ್ಲ, ಗ್ಲೋಬ್ ಮರೆತು ಬಂದಿದ್ದಾರೆ. ಹಾಗೆ ಜನರಲ್ ಒಂದು ಕಲ್ಪನೆ ಹೇಳ್ತಾ ಇದ್ದಾರೆ, ಜನರಲ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳಿ ಅಂತ ತಿಳ್ಕೊಂಡು ಅಂತೇಳಿ. ಹಾಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂಥೇಳಿ ತಿಳಿದುಕೊಳ್ಳಿ. ಆದರೆ ಇದು ಕರಾರು ವಾಕ್, ಹೀಗಿರ್ಬೋದು ಹಾಗಿರ್ಬೋದು ಅಂತಲ್ಲ. ಭಗವಂತನು ಬರೆದ ಗ್ರಂಥ. ಎಷ್ಟು ಅಲ್ಲಿರ್ತಕ್ಕಂಥ ಪ್ರಿಯವ್ರತನ ಮಕ್ಕಳು ಆಳಿದ ಆ ರಾಜರ ಹೆಸರು, ಅವರ ಮಕ್ಕಳ ಹೆಸರು, ಅವರು ಆ ದ್ವೀಪಗಳನ್ನು ಎಷ್ಟು ವಿಭಾಗದಲ್ಲಿ ವಿಭಾಗ ಮಾಡಿದ್ದಾರೆ. ಅಲ್ಲಿರುವ ಪರ್ವತಗಳು, ಅಲ್ಲಿರುವ ನದಿಗಳು, ಅಲ್ಲಿರ್ತಕ್ಕಂತಹ ಚಾತುರ್ವರ್ಣ್ಯ 4 ವರ್ಣಗಳು, ಅಲ್ಲಿರ್ತಕ್ಕಂಥ ಉಪಾಸ್ಯ ದೇವತೆ, ಇಷ್ಟೆಲ್ಲ ವರ್ಣನೆ ಮಾಡ್ತಾರೆ. ಅಂದರೆ ಇದನ್ನು ಕಲ್ಪನೆ ಅಂತ ತಿಳ್ಕೊಂಡಂತ ಆಗಲಿಕ್ಕಾಗ್ತದೆಯಾ? ಅಥವಾ ಆಧುನಿಕರು ಶಾಲೆ ಕಾಲೇಜಿನಲ್ಲಿ ಹೇಳುವಂತೆ ಇದು ಮೈಥಾಲಜಿಯಾ, ಮಿತ್, ಒಂದು ಕಾಲ್ಪನಿಕವಾದಂಥ ಕತೆ ಅಲ್ಲ, ಫ್ಯಾಕ್ಟ್. ಈ ಫ್ಯಾಕ್ಟ್ ಈ ಗ್ರಂಥ ಹೇಳಿದೆ, ಎವಿಡೆನ್ಸ್ ಇದೆ. ಗ್ರಂಥ ಅಂತ ತಿಳ್ಕೊಂಡಿರ್ತಕ್ಕಂಥ ರಿಟರ್ನ್ ಡಾಕ್ಯುಮೆಂಟ್ ನಮ್ಮ ಎದುರಿಗಿರುವಾಗ ಎಲ್ಲಿವರೆಗೂ ಇದು ಸುಳ್ಳು ಅಂತ ತಿಳ್ಕೊಂಡಂತೇಳಿ ಸಿದ್ಧವಾಗೋದಿಲ್ಲ, ಅಲ್ಲಿವರೆಗೂ ನಾವು ಇದನ್ನು ನಂಬಲೇಬೇಕು. ಡಾಕ್ಟರ್ ಔಷಧ ಕೊಡ್ತಾ ಇರ್ತಾನೆ, ಇವನಿಗೆ TB ಇದೆಯೋ, ಕ್ಯಾನ್ಸರ್ ಇದೆಯೋ, ಮತ್ತೊಂದೇನು ಅಂಥೇಳಿ. ಎಲ್ಲಿವರೆಗೂ ಇದು ಅಲ್ಲ, ಇದು ಬೇರೆ ರೋಗ ಅಂತ ಗೊತ್ತಾಗೋದು ಅಲ್ಲಿವರೆಗೂ ಅದೇ ಔಷಧಿ ಕೊಡ್ತಾ ಇರ್ತಾನೆ. ಎಲ್ಲಿವರೆಗೂ ವೇದವ್ಯಾಸರು ಹೇಳೋದು ಸುಳ್ಳು ಅಂತ ಹೇಳಿ ಸಿದ್ಧವಾಗೋದಿಲ್ಲ, ಅಲ್ಲಿವರೆಗೂ ನಾವು ನಂಬಿಯೇ ನಡೆಯೋಣ. ಇರಲಿ ಇದರ ವರ್ಣನೆ. ಹಾಗಾದರೆ TDS ಇದ್ದರೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗದೆ ಇದ್ದರೆ ಯಾಕೆ ಹೇಳ್ತಾ ಇದ್ದೀರಿ? ಇಲ್ಲಿ ಆ ರಾಜರ ಹೆಸರು, ಅವನ ಮಕ್ಕಳ ಹೆಸರು, ಪರ್ವತ ನದಿಗಳ ಹೆಸರು ಹೇಳಿದರೆ ಸಾಕು, ಕೇಳಿದರೆ ಸಾಕು, ನಮ್ಮ ಮನಸ್ಸು ಅಂತಃಕರಣ ಪವಿತ್ರವಾಗ್ತದೆ, ನಮ್ಮ ಪಾಪಗಳು ದೂರವಾಗ್ತವೆ. ಆದ್ದರಿಂದಾಗಿ ಈ ಭೂಗೋಳ ವರ್ಣನೆಯನ್ನು ಹೇಗಿದೆ ಹಾಗೆ, ಈ ಕಡೆಗೆ ಸಂಕ್ಷೇಪನೂ ಮಾಡೋದಿಲ್ಲ, ಅತಿ ವಿಸ್ತಾರವನ್ನು ಮಾಡೋದಿಲ್ಲ. ನನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ತರ್ಕದಿಂದ ಬಂದಿರತಕ್ಕಂಥ ಕಲ್ಪನೆಗಳನ್ನು ನಾನು ಜೋಡಿಸೋದಿಲ್ಲ. ಲಕ್ಷದ್ವೀಪ, ಈ ದ್ವೀಪ 2 ಲಕ್ಷ ಯೋಜನವಿದೆ. ಯೋಜನ ಅಂತ ತಿಳ್ಕೊಂಡಂತಂದರೆ ಕಾಲಕಾಲದಲ್ಲಿ ಯೋಜನೆಗಳ ಸಂಖ್ಯೆ ಬದಲಾಗಿದೆ. 12 ವರ್ಷ, 8 ವರ್ಷ. ಕೃತಯುಗದಲ್ಲಿ 12 ವರ್ಷಕ್ಕೆ ಯೋಜನ ಅಂತ ಕರಿತಾಯಿದ್ರು. ತ್ರೇತಾಯುಗದಲ್ಲಿ 8-9 ವರ್ಷಗಳ ನಮ್ಮ ಮೈಲು ಒಂದು ಯೋಜನ ಆಗಿತ್ತು. ಕಲಿಯುಗದಲ್ಲಿ ವಾದರಾಜ ಶ್ರೀಪಾದಂಗಳವರು ಮತ್ತು ಚಾಣಕ್ಯ ನೀತಿಶಾಸ್ತ್ರ, ಚಾಣಕ್ಯನ ಅರ್ಥಶಾಸ್ತ್ರಗಳಲ್ಲಿ ಈಗ ಭೂಮಿಯ ಬಗ್ಗೆ ನಾವು ವೇದವ್ಯಾಸದೇವರು ವರ್ಣನೆ ಮಾಡ್ತಾ ಇದ್ದಾರೆ. 5.5ರಿಂದ 6.5 ಮೈಲಿನ ಒಳಗೆ, ಅಂದರೆ 1 ಕ್ರೋಶ ಅಂತಕೊಂಡಂತಂದರೆ 2 ಮೈಲು, ಅಂಥದ್ದು 3 ಕ್ರೋಶದವರೆಗೆ ಒಂದು ಯೋಜನ ಅಂತನ್ನುವ ಲೆಕ್ಕ ನಮಗೆ ಸಿಗ್ತದೆ ಇಲ್ಲಿ ಭಾಗವತಲ್ಲಿ. ಆ ರೀತಿಯಾಗಿ ಒಂದು 6 ಮೈಲ್, 5.5ರಿಂದ 6.5 ಮೈಲ್ ಅಂದಾಜು ಇಟ್ಟುಕೊಳ್ಬಹುದು. ಆದರೆ ನಮ್ಮ ಈಗಿನಕ್ಕೆ ನಾವು ಯಾವ ಅಳೆತಗೋಲಿನಿಂದ ಇದನ್ನು ಅಳಿಲಿಕ್ಕಾಗೋದಿಲ್ಲ. ಇಲ್ಲಿ 11,000 ಯೋಜನೆ ಉನ್ನತವಾದ ಒಂದು ಬಂಗಾರದ ಮರ ಇದೆ. ಕನ್ನಡದಲ್ಲಿ ಇದಕ್ಕೆ ನಾವು ಬಸರಿ ಮರ ಅಂತ ಕರಿತೇವೆ. ಇಲ್ಲಿ 7 ಹೆಡೆಯ ಇಲ್ಲ 7 ನಾಲಿಗೆಯ ಒಂದು ದೊಡ್ಡ, 2 ನಾಲಿಗೆ ಇರ್ತದೆ, 7 ನಾಲಿಗೆಯ ಒಂದು ದೊಡ್ಡ ಸರ್ಪ ಈ ದ್ವೀಪದ ಸಂರಕ್ಷಣೆಯನ್ನು ಮಾಡ್ತಾ ಇದೆ. ಈ ದ್ವೀಪಕ್ಕೆ ಅಧಿಪತಿ ಪ್ರಿಯವ್ರತನ ಮಗನಾಗಿರ್ತಕ್ಕಂತಹ ಇದ್ಮಜಿಹ್ವ. ಇನ್ನು ಇವನಿಂದ ಪ್ರಾರಂಭ ಮಾಡಿಕೊಂಡು ಮುಂದಿನ 6 ದ್ವೀಪದವರಿಗೆ ಎಲ್ಲ ರಾಜರಿಗೂ ಒಂದು ಸಿಮಿಲಾರಿಟಿ ಇದೆ. ಏನು ಸಿಮಿಲಾರಿಟಿ ಇದೆ ಅಂತ ತಿಳ್ಕೊಂಡಂತಂದರೆ, ಪ್ರತಿಯೊಬ್ಬರಿಗೂ 7 ಜನ ಮಕ್ಕಳು, ಪ್ರತಿಯೊಂದು ದ್ವೀಪದಲ್ಲಿ 7 ಪರ್ವತಗಳು, ಪ್ರತಿಯೊಂದು ದ್ವೀಪದಲ್ಲಿ 7 ನದಿಗಳು,
ಪ್ರತಿಯೊಂದು ದ್ವೀಪದಲ್ಲಿ 4 ವರ್ಣಗಳು. ವರ್ಣಗಳ ಹೆಸರು ನೋಡಿದರೆ ಬಹುಶಃ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕೊಂಡಂಥ ವಿಭಾಗ ಕಂಡು ಬರುತ್ತದೆ. ಇನ್ನೊಂದು ಈ ಚಾತುರ್ವರ್ಣ ಅಂತಕೊಂಡಂಥ 2 ದಿವಸದಿಂದ ನಾನು ವಿವರಿಸಿ ಹೇಳಿದ್ದೇನೆ. ಜಗತ್ತು ನಡೆಯಬೇಕಾಗಿದ್ದರೆ ಒಂದು ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಬೇಕು, ಒಂದು ಇಂಪ್ಲಿಮೆಂಟ್ ಡಿಪಾರ್ಟ್ಮೆಂಟ್ ಬೇಕು, ಇನ್ನೊಂದು ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಬೇಕು, ಇನ್ನೊಂದು ಬ್ಯಾಕ್ ಆಫೀಸ್ ಬೇಕು. ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಬ್ರಾಹ್ಮಣರು, ಇಂಪ್ಲಿಮೆಂಟೇಷನ್ ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಂಡಂತಂದರೆ ಕ್ಷತ್ರಿಯರು, ಕೋಆರ್ಡಿನೇಷನ್ ಮಾಡ್ತಕ್ಕಂತಹ ಅಥವಾ ಈ ರೀತಿಯಾಗಿರ್ತಕ್ಕಂಥ ಒಂದಕ್ಕೊಂದು ಹೊಂದಾಣಿಕೆ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ವೈಶ್ಯರದು. ಟೋಟಲ್ ಬ್ಯಾಕ್ ಆಫೀಸ್ನಲ್ಲಿದ್ದು ಈ 3ಕ್ಕೂ ಆಧಾರವನ್ನು ಕೊಡ್ತಕ್ಕಂಥ ವರ್ಣ ಇದು ಶೂದ್ರವರ್ಣ ಅಂತ ಅನಿಸ್ಕೊಳ್ತಾರೆ. ಪುನಃ ಕೋರ್ಟ್ನಲ್ಲಿ ಯಾರೋ ಒಬ್ಬರು, ನಾನು ಹೇಳ್ತಕ್ಕಂಥದ್ದು 1970-75 ಮಧ್ಯದಲ್ಲಿ ಕೊಲ್ಲಾಪುರದಲ್ಲೊಂದು ಶಂಕರಾಚಾರ್ಯ ಪೀಠ ಇದೆ. ಅವರು ತಮ್ಮ ಪ್ರವಚನದ ಹೇಳುವಾಗ ಬ್ರಾಹ್ಮಣರು ಮುಖದಿಂದ ಹುಟ್ಟಿದರು, ಕ್ಷತ್ರಿಯರು ಬಾಹುಗಳಿಂದ ಹುಟ್ಟಿದರು, ವೈಶ್ಯರು ತೊಡೆಯಿಂದ ಹುಟ್ಟಿದರು, ಆನಂತರ ಶೂದ್ರರು ಕಾಲಿನಿಂದ ಹುಟ್ಟಿದರು ಅಂತೇಳಿ ಯಾವನೋ ಒಬ್ಬರು ಸುಧಾರವಾದಿ ಅವ್ರ ಮೇಲೆ ಕೇಸ್ ಹಾಕಿದ. ಪೂನಾ ಕೋರ್ಟ್ನಲ್ಲಿ ಅದರದ್ದು ಚರ್ಚೆ ನಡೆದಿತ್ತು. ಆ ಸ್ವಾಮಿಗಳ ಶಿಷ್ಯ ಒಬ್ಬರು ವಸಂತ್ ಅಂಥೇಳಿ, ಅವ್ರ ಹೆಸರು ನನಗೆ ಅಡ್ರೆಸ್ ನನಗೆ ನೆನಪಿಗೆ ಬರ್ತಿರಲಿಲ್ಲ. ಭಾಳ ಸಂಸ್ಕೃತಕ್ಕೋಸ್ಕರ ಬಹಳ ದುಡಿಯೋ ವ್ಯಕ್ತಿ ಅವರು. ವಸಂತ್ ಗಾಡ್ಗಿಲ್ ಅಂತೇಳಿ ಸಂಸ್ಕೃತಕ್ಕೋಸ್ಕರ ಬಹಳ ದುಡಿಯೋ ವ್ಯಕ್ತಿ. ನಮ್ಮ ಆಚಾರ್ಯರಿಗೆ ಬಹಳ ಅತ್ಯಂತ ಪರಿಚಿತರು, ನಮ್ಮ ಜೊತೆಗೂ ಒಡನಾಟ ಇತ್ತು ಅವರಿಗೆ. ಅವರು ಬಂದು ಹೇಳಿದ್ರು, ಆಚಾರ್ಯರಿಗೆ ಕೇಸ್ ನಡೆದಿದೆ, ಏನು ಮಾಡಬೇಕು ಅಂತ. ಅದಕ್ಕೆ ಆಚಾರ್ಯ 2 ಪಾಯಿಂಟ್ ಹೇಳಿದರು. ಒಂದು, ಇದನ್ನು ಬರೆದವರು ಗೊತ್ತಿಲ್ಲ, ಅದರ ದ್ರಷ್ಟಾ ಋಷಿಗಳು ಬ್ರಹ್ಮದೇವರು, ಅವರು ಹೇಳಿದ್ದನ್ನು ನಾವು ಹೇಳಿದ್ದೇವೆ. ಆದ್ದರಿಂದ ಕೇಸು ಅವರ ಮೇಲೆ ಹಾಕಿ ಇದು ನಮ್ಮ ಮಾತಲ್ಲ, ನಾವು ಕೇವಲ ಅಲ್ಲಿ ಹೇಳಿದ್ದನ್ನು ಹೇಳಿದ್ದೇವೆ, ಸರಿಯೋ ಸುಳ್ಳು ಅಂತಿಕೊಂಡಂಥ ಅವರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು 2ನೇದು, ಶೂದ್ರರು ಪಾದದಿಂದ ಹುಟ್ಟಿದ್ದಾರೆ ಅಂತ ಅನ್ನೋದು ನೀಚ ಯಾಕೆ? ಸಂಪೂರ್ಣ ಶರೀರಕ್ಕೆ ಆಧಾರ ಯಾರು? ಕಾಲಿಲ್ಲದೆ ಇದ್ದರೆ ತೊಡೆ ಆಧಾರ ಏನು? ಕಾಲು ತೊಡೆ ಇಲ್ಲದೆ ಇದ್ದರೆ ಆನಂತರ ಭುಜಗಳಿಗೆ ಆಧಾರ ಏನು? ಇವು 3 ಇಲ್ಲದೆ ಇದ್ದರೆ ತಲೆ ಎಲ್ಲಿ ನಿಲ್ಲಬೇಕು? ತಲೆ ಇದ್ದರೇ ಕಾಲಿನ ಕಾರ್ಯ ನಡೀತದೆ. ಆದ್ದರಿಂದ ತಲೆಯೂ ಬೇಕು, ಕಾಲು ಬೇಕು. ಅದು ಎಲ್ಲಕ್ಕೂ ಆಧಾರ ರೂಪವಾಗಿ ನಾನು ಹೇಳಿದಂತೆ ಬ್ಯಾಕ್ ಆಫೀಸ್ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥ ಸೇವಾ ಅಂತಂದರೆ ಅನುಕೂಲತೆ. ಆದ್ದರಿಂದ ಇದರಲ್ಲಿ ಯಾವುದೇ ರೀತಿಯಾಗಿಂತಂದರೆ ಡಿಸ್ಕ್ರಿಮಿನೇಷನ್ ಇಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದರು. ಅದೇ ರೀತಿಯಾಗಿ ವಾದ ಮಾಡಿದಾಗ ಕೋರ್ಟ್ನವರು ಯಾರು ಅವ್ರ ಮೇಲೆ ಕೇಸ್ ಹಾಕಿದ್ರು ಆ ಕೇಸನ್ನು ಅದನ್ನು ಇಲ್ಲ, ಅವ್ರು ಹೇಳೋದು ಸರಿ ಇದೆ, ಅವ್ರ ಮೇಲೆ ಈ ಕೇಸೇ ಹುಟ್ಟೋದಿಲ್ಲ ಅಂತ ತಿಳ್ಕೊಂಡು ನಿರ್ಣಯ ಕೊಟ್ಟಿದ್ದಾರೆ. ಇದು 1970-75 ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಸಂದರ್ಭ ಇರಲಿ. ಆದ್ದರಿಂದಾಗಿ ಇಲ್ಲಿ ಪ್ರತಿಯೊಂದು ದ್ವೀಪದಲ್ಲಿ 4 ವರ್ಣಗಳಿವೆ. ಹೆಸರು ನೋಡಿದರೆ ಈ ಸ್ವಲ್ಪ ಪ್ಲ್ಯಾನಿಂಗ್, ಇಂಪ್ಲಿಮೆಂಟೇಷನ್, ಆನಂತರ ಕೋಆರ್ಡಿನೇಷನ್, ಆನಂತರ ಬ್ಯಾಕ್ ಆಫೀಸ್, ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಜಗತ್ತು ನಡಿಬೇಕಲ್ಲ. ಆ ರೀತಿಯಾಗಿ 4 ವರ್ಣಗಳ ವಿಭಾಗ ಅಂತೇಳಿ ಅನ್ನಿಸೋದು ಸ್ಪಷ್ಟವಾಗ್ತದೆ. ಇವನಿಗೆ 7 ಜನ ಮಕ್ಕಳು. ಯುದ್ಮಜುವನಿಗೆ ಶಿವ, ಯಶಸ್ಯ, ಬೇರೆ ಹೆಸರು ಹೇಳ್ತೇನೆ, ಸುಭದ್ರ, ಶಾಂತ, ಕ್ಷೇಮ, ಅನೃತ, ಅಭಯ. ನಾಳೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳ ಹೆಸರು ಹೇಳಲಿಕ್ಕೆ ಉಪಯೋಗ ಬೀಳ್ಬೋದು ಈ ಹೆಸರುಗಳು. 7 ಪರ್ವತಗಳಿವೆ: ಮಣಿಕೂಟ, ವಜ್ರಕೂಟ, ಇಂದ್ರಸೇನ,
ಹಿರಣ್ಯಗ್ರೀವ, ಜ್ಯೋತಿಷ್ಮಾನ್, ಧೂಮ್ರವರ್ಣ ಮತ್ತು ಮೇಘಮಾಲ ಅಂತಕೊಂಡಂತೆ ಈ ಪರ್ವತಗಳಿಂದ 7 ನದಿಗಳು ಹರಿಯುತ್ತವೆ. ಅರುಣ, ಅನುಗುಣ, ಆಂಗಿರಸಿ, ಸಾವಿತ್ರಿ, ಸುಪ್ರಭಾತ, ಋತಂಬರ, ಸತ್ಯಂಬರ ಅಂಥೇಳಿ 7 ನದಿಗಳು. ಆನಂತರ 4 ವರ್ಣಗಳು: ಹಂಸ, ಪತಂಗ, ಗೋಧ್ಯಾಯನ, ಸತ್ಯಾಂಗ ಅಂತ ತಿಳ್ಕೊಂಡಂಥೇಳಿ. ಲಕ್ಷ್ಯ ಕೊಡಿ, ಹಂಸ ಸ್ವಚ್ಛತೆ, ಶುಭ್ರತೆ, ಇದು ಜ್ಞಾನಕ್ಕೆ ಸಂಬಂಧಿಸಿರ್ತದೆ. ಪತಂಗ ಹಾರತಕ್ಕಂಥದ್ದು ಕ್ರಿಯಾಶೀಲ, ಕ್ಷತ್ರಿಯದನ್ನು ಸೂಚನೆ ಮಾಡ್ತದೆ. ಗೋಧ್ಯಾಯನ ಗೋ, ಕೃಷಿ ಇತ್ಯಾದಿಗಳನ್ನು ಅದು ಸೂಚನೆ ಮಾಡ್ತದೆ. ಸತ್ಯಾಂಗ ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇವರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆ ಮಾಡಿಕೊಡಬೇಕೆ ಅಂಥೇಳಿ ಈ ಕಾನ್ಸೆಪ್ಟಲ್ಲೇ ಈ ಹೆಸರುಗಳು ಇರ್ಬೋದು. ಹಾಗಿದೆ ಅಂತ ಎಲ್ಲಿ ವರ್ಣನೆ ಬಂದಿಲ್ಲ, ಆದರೆ ಮೇಲೆ ನೋಡಿದ್ರೆ ಅನ್ನಿಸ್ತದೆ. ಈ 7 ಮತ್ತು 4 ಸಂಬಂಧ ಹೀಗೆ ಹಚ್ಬೋದು. ತತ್ವಜ್ಞಾನಕ್ಕೆ ಪಂಚಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಬೇಕು. ಉದ್ದೇಶ ಧರ್ಮ, ಅರ್ಥ, ಕಾಮ, ಮೋಕ್ಷ. 7, 4ಕ್ಕೂ ಈ ರೀತಿಯಾದ ಸಂಬಂಧ ಹಚ್ಚಬಹುದು. ಆದರೆ ಯಾವ ಟಿಪ್ಪಣಿಕಾರ ಹಚ್ಚಿಲ್ಲ, ಅದರಿಂದ ಹಚ್ಚಬಹುದು ಅಂತ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಆನಂತರ ಇದರ ಸುತ್ತಲೂ ಕಬ್ಬಿನ ಹಾಲಿನ ಸಮುದ್ರ ಇದೆ. ಏನು ರೀ ಕಬ್ಬಿನ ಹಾಲಿನ ಸಮುದ್ರ, ಹಾಲಿನ ಸಮುದ್ರ, ಮೊಸರು ಸಮುದ್ರ ಅಂತೀರ? ಕಬ್ಬಿನ ಹಾಲಿಂದೇ ಇರಬಹುದು ಅಥವಾ ಆ ಬಣ್ಣದ ವಾತಾವರಣದಲ್ಲಿ ಇರಬಹುದು. ಹೇಳಿದ್ದಾರೆ, ನಂಬಲಿಕ್ಕೆ ಏನು ತಪ್ಪಿಲ್ಲ. ನಮಗಾಗೋದಿಲ್ಲ ಅಂತಿಕೊಂಡಂತ ಅದು ಯಾಕೆ ಆಗಬಾರ್ದು. ಇದು 2 ಲಕ್ಷ ಯೋಜನೆ ವಿಸ್ತೀರ್ಣವಾಗಿದೆ. ದ್ವೀಪದಷ್ಟೇ ವಿಸ್ತೀರ್ಣವಾಗಿರ್ತಕ್ಕಂಥದ್ದು. ಈ ಲಕ್ಷದ್ವೀಪದ ಜನರು ಅಂತೇನಿದ್ದಾರೆ, ಅವರು ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ಭಗವಾನ್ ವಿಷ್ಣುವಿನ ಉಪಾಸಕರು ಎಲ್ಲರೂ. ಪ್ರತ್ಯಸ್ಯ ವಿಷ್ಣು, ಅವನನ್ನು ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ ಅವರು. ಪ್ರತ್ಯಸ್ಯ ವಿಷ್ಣು ರೂಪಂ ಯತ್ ಸತ್ಯರ್ಥಸ್ಯ ಬ್ರಹ್ಮಣಃ ಅಮೃತಸ್ಯ ಮೃತ್ಯೋಶ್ಚ ಸೂರ್ಯಂ ಆತ್ಮಾನಂ ಅಮೀಯ ಯಾಹಿ ಅಂಥೇಳಿ ಈ ಮಂತ್ರದಿಂದ ಅವರು ಸ್ತೋತ್ರ ಮಾಡ್ತಾರೆ. ಇದರ ಅರ್ಥ ತಾತ್ಪರ್ಯ ಇಷ್ಟೇ: ಭಗವಂತ ಎಲ್ಲ ಕಡೆಯಲ್ಲೂ ವ್ಯಾಪ್ತವಾದ ನಿನ್ನ ರೂಪಗಳು, ಆದರೆ ಎಲ್ಲ ರೂಪಗಳು ಇಲ್ಯೂಷನ್ ಅಲ್ಲ, ಕಾಲ್ಪನಿಕ ಅಲ್ಲ, ಅನ್ವರ್ಥಕ ನಾಮಗಳು. ಆನಂತರ ಅಲ್ಲಿ ಭಗವಂತನ ಅಮೃತಮಯವಾಗಿರ್ತಕ್ಕಂತಹ ವಿಶೇಷ ಗುಣಗಳನ್ನು ಧ್ಯಾನ ಮಾಡೋದರಿಂದಾಗಿ ಜನನ ಮರಣಗಳ ಒಂದು ಬಂಧದಿಂದ ದೂರ ಇರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಇಂತಹ ಸೂರ್ಯನಿಗೆ ನಮಸ್ಕಾರ ಅಂತ ಅನ್ನೋದನ್ನು ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮನೇ ಸರ್ವೋತ್ತಮ, ಸರ್ವಶ್ರೇಷ್ಠ, ಎಲ್ಲರನ್ನು ಉದ್ಧರಿಸ್ತಕ್ಕಂಥವನು, ಸಕಲ ಯುಗಗಳಿಗೂ ಅವನೇ ನಿಯಾಮಕ. ಪ್ರತ್ಯಸ್ಯ ವಿಷ್ಣು ರೂಪಂ ಯತ್ ಸತ್ಯರ್ಥಸ್ಯ ಚ ಬ್ರಹ್ಮಣಃ ಅಮೃತಸ್ಯ ಮೃತ್ಯೋಶ್ಚ ಸೂರ್ಯಂ ಆತ್ಮಾನಾಮಿ ಯಾಹಿ ಅಂತಕ್ಕಂಥ ಶ್ಲೋಕದ ಕ್ರಮ. ಈ ದ್ವೀಪಗಳಲ್ಲಿ ಈಗ ಮತ್ತು ಮುಂದೆ ಹೇಳುವ ದ್ವೀಪಗಳಲ್ಲಿ ಸ್ತ್ರೀ ಪುರುಷರ ಆಯು 1,00,000ದಿಂದ ಕೋಟಿವರೆಗೂ ಇದೆ. ಇವರ ಇಂದ್ರಿಯ ಸಾಮರ್ಥ್ಯ, ಈ ಲೋಕದಲ್ಲಿರ್ತಕ್ಕಂಥವ್ರ ದೈಹಿಕ ಕಾಂತಿ, ಪೇಷನ್ಸ್, ಸಹನಶಕ್ತಿ, ದೈಹಿಕ ಬಲ, ಪರಾಕ್ರಮ ಇವರಲ್ಲಿ ಸ್ವಾಭಾವಿಕವಾಗಿ ಇರ್ತದೆ. ಹೀಗಾಗಿ ಸಮರ್ಥವಾಗಿ ಆ ಯುಗಧರ್ಮಗಳನ್ನು ನಡೆಸಿಕೊಂಡು ಹೋಗ್ತಾರೆ. 3ನೇ ದ್ವೀಪ ಶಾಲ್ಮಲಿ ದ್ವೀಪ. 4 ಲಕ್ಷ ಯೋಜನ ವಿಸ್ತೀರ್ಣವಾಗಿದೆ. 1500 ಯೋಜನ ಎತ್ತರವಾದ ಒಂದು ಶಾಲ್ಮಲಿ ವೃಕ್ಷ ಇದೆ. ಶಾಲ್ಮಲಿ ಅಂತಿಕೊಂಡಂತೆ ಕನ್ನಡದಲ್ಲಿ ಅದಕ್ಕೆ ಬೂರಲ ಮರ ಅಂತ ಕರೀತಾರೆ. ಕೆಂಪು ಹೂ, ಆನಂತರ ಕೆಂಪು ಕಾಯಿಗಳು
ಹೂವಿನ ಒಳಗೆ ಆಗ್ತವೆ. ಕೆಲವು ಸಲ ಇವು ಕಾಯಿಗಳಿಂದ ಒಂದು ಥರದ ಬಿಳಿ ಹತ್ತಿ ಹೊರಡ್ತದೆ. ಇಲ್ಲಿ ಗರುಡನ ಮನೆಯೂ ಕೂಡ ಈ ದ್ವೀಪದಲ್ಲಿ ಇದೆ. ರಾಜ ಪ್ರಿಯವ್ರತನ ಮಗನಾಗಿರ್ತಕ್ಕಂಥ ಯಜ್ಜೋಬಾಹು ಇಲ್ಲಿಯ ರಾಜ. 7 ಜನ ಮಕ್ಕಳು, ದ್ವೀಪವನ್ನು 7 ಭಾಗ ಮಾಡಿ ಮಕ್ಕಳಿಗೆ ಕೊಟ್ಬಿಟ್ಟಿದ್ದಾನೆ. ಸುರೋಚನ, ಸೌಮನಸ್ಯ, ರಮಣ, ದೇವವರ್ಷಿ, ವಾರಿಭದ್ರ, ಆಪ್ಯಾಯನ, ಅಭಿಜಾತ. ಈ ರೀತಿಯಾಗಿ ಇಲ್ಲಿಯ ವರ್ಷಾಧಿಪತಿಗಳು. 7 ಪರ್ವತಗಳು ಇಲ್ಲಿವೆ. ಸುರಸ, ಶತಶೃಂಗ, ವಾಮದೇವ, ಕುಂದ, ಮುಕುಂದ, ಪುಷ್ಪವರ್ಷ, ಸಹಶ್ರುತಿ ಅಂತಕ್ಕಂತಹ ಪರ್ವತಗಳಿವೆ. 7 ನದಿಗಳಿವೆ. ಅನುಮತಿ, ಸಿನೀವಾಲಿ, ಸರಸ್ವತಿ, ಕುಹು, ರಜನಿ, ನಂದ, ರಾಕ. ಇಲ್ಲಿ 4 ವರ್ಣಗಳು. ಸ್ವಲ್ಪ ಲಕ್ಷ್ಯ ಕೊಡಿ. ಶ್ರುತಧರ, ಶ್ರವಣ ಮಾಡಿ ವೇದಗಳನ್ನು ಧರಿಸಿದವ. 2ನೇ ವರ್ಣ ವೀರ್ಯಧರ, ಪರಾಕ್ರಮದಿಂದ ಯುದ್ಧಗಳನ್ನು ಮಾಡಿ ದ್ವೀಪವನ್ನು ರಕ್ಷಿಸ್ತಕ್ಕಂಥವನು. 3ನೇಯವನು ವಸುಂಧರ, ಕೃಷಿ ವಾಣಿಜ್ಯ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ವೈಶ್ಯ. 4ನೇದು ಊರ್ಧ್ವಧರ, ಮೇಲಿನ 3 ವರ್ಣದವರಿಗೆ ಅನುಕೂಲ ಮಾಡಿಕೊಟ್ಟನು. ಊರ್ಧ್ವಧರನ್ನು ಧರಿಸಿರ್ತಕ್ಕಂಥವನು. ಈ ಅರ್ಥ ಇರಬಹುದು. ಸಾಮ್ಯತೆ ಅಂತೂ ಇದೆ. ಇಲ್ಲಿಯ ಜನರು ವೇದವೇದ್ಯನಾಗಿರ್ತಕ್ಕಂಥ ಚಂದ್ರನ ಅಂತರ್ಗತನಾಗಿರ್ತಕ್ಕಂಥ ಶ್ರೀಹರಿಯನ್ನು ಪೂಜಿಸ್ತಾರೆ, ವರ್ಣನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ ಆ ಚಂದ್ರಾಂತರ್ಗತ ನಾರಾಯಣನನ್ನು. ಸ್ವಗೋಭಿ ಪಿತೃದೇವೇಭ್ಯ ವಿಭಜನ್ ಶುಕ್ಲಕೃಷ್ಣಯೋ ಅಂಧ ಪ್ರಜಾನಾಂ ಸರ್ವಾಸಾಂ ರಾಜಾನಃ ಸೋಮಮಸ್ತ್ವಿತಿ. ಇಲ್ಲೇ ನಮ್ಮ ರಾಜನಾದಂಥ ಚಂದ್ರ, ನೀನು ನಿನ್ನ ಕಿರಣಗಳಿಂದ ಶುಕ್ಲಪಕ್ಷ ಕೃಷ್ಣಪಕ್ಷ ಅಂತ ವಿಭಾಗ ಮಾಡಿ ಶುಕ್ಲಪಕ್ಷಾಭಿಮಾನಿಗಳು ಕೃಷ್ಣಪಕ್ಷಾಭಿಮಾನಿ ದೇವತೆಗಳಿಗೆ ಅನುಕೂಲ ಮಾಡಿಕೊಟ್ಟು ಕರ್ಮಪಚುರರಾಗಿರ್ತಕ್ಕಂಥವರು ಕೃಷ್ಣಪಕ್ಷದ ದಾರಿಯಿಂದ ಹೋಗುವಂತೆ, ಆ ನಂತರ ಶುಕ್ಲಪಕ್ಷದ ದಾರಿಯಿಂದ ತತ್ವಜ್ಞಾನಿಗಳು ಹೋಗುವಂತೆ ಈ ರೀತಿ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ಉಪಕಾರ ಮಾಡ್ತಕ್ಕಂಥ ಇಲ್ಲಿ ಚಂದ್ರಾಂತರ್ಗತ ನಾರಾಯಣ ನೀನೇ ನಮ್ಮ ದೇವನಾಗಿರು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದರ ಸುತ್ತಲೂ ಸುರಾ ಸಮುದ್ರ 4 ಯೋಜನ. ಸುರ ಅಂತಂದರೆ ಸೆರೆ, ಹೆಂಡ ಅಂತ ಅರ್ಥ. ಅಷ್ಟು ಸಮುದ್ರಗಟ್ಟಲೆ ಯಾರು ಕುಡಿತಾರ? ನಾವು ಹೋಗ್ಬೋದಂತನೂ ತಮಾಷೆ ಕಲ್ಪನೆಯೂ ಬೇಕಾಗಿಲ್ಲ. ಅದು ನಿಜವಾದ ಸುರೆ ಇದೆಯೋ ಅಥವಾ ಸುರಾದಂತೆ ಇರತಕ್ಕಂಥ ಬಣ್ಣ ಇದೆಯೋ ನಮಗೆ ಇಲ್ಲಿ ಸ್ಪಷ್ಟವಿಲ್ಲ. ಇದರ ನಂತರ ಇರತಕ್ಕಂಥದ್ದು ಕುಶದ್ವೀಪ ಅಂತ ಹೆಸರು. ಇದರ ವಿಸ್ತಾರ 8 ಲಕ್ಷ ಯೋಜನ. 8 ಲಕ್ಷ ಇಂಟು 6 ಅಂತ ಮಾಡಿ, ಅಷ್ಟು 8 ಇಂಟು 6 48 ಲಕ್ಷ ಮೈಲ್ನಷ್ಟು ವಿಸ್ತಾರವಾಗಿದೆ. ಇಲ್ಲಿ ದರ್ಭದ್ದೆ ಒಂದು ದೊಡ್ಡ ಸ್ತಂಭದ ಗುಚ್ಛದಷ್ಟು ಎತ್ತರ, ಆಕಾಶಷ್ಟು ಎತ್ತರವಾಗಿರ್ತಕ್ಕಂಥ ದರ್ಭದ ಗುಂಪು ಇದೆ. ನೋಡಿದರೆ ಅಗ್ನಿಯಂತೆ ಅದು ಕಾಣ್ತಾ ಇದೆ. ಅದರಲ್ಲಿ ಕುಶಗಳು, ದರ್ಭದ ಇನ್ನೊಂದು ಜಾತಿ ಆದಂಥ ಕಾಶಗಳು, ಕುಶಕಾಶಾದಿಗಳು ಒಳ್ಳೆ ಪ್ರಕಾಶ ಸೂರ್ಯನಂತೆ ಹೊಳಿತಾ ಇವೆ. ಎಲ್ಲ ಕಡೆಗೆ ಪ್ರಕಾಶವನ್ನು ಕೊಡ್ತಾ ಇವೆ. ಇಲ್ಲಿಯ ರಾಜ ಪ್ರಿಯವ್ರತನ ಮಗನಾಗಿರ್ತಕ್ಕಂಥ ಹಿರಣ್ಯರೇತಸ ಅಂಥೇಳಿ. ಇವನಿಗೆ ಮಕ್ಕಳು 7 ಜನ. ಅದರಂತೆ ತನ್ನ ದ್ವೀಪವನ್ನು 7 ಭಾಗ ಮಾಡಿದ್ದಾನೆ ಅವನು. ಆ 7 ಜನರ ಹೆಸರು ಈ ರೀತಿಯಾಗಿದೆ: ವಸುದಾನ, ದೃಢರುಚಿ, ನಾಭಿ, ಗುಪ್ತ, ಸತ್ಯವ್ರತ, ವಿಪ್ರ, ವಾಮದೇವ ಅಂತ ತಿಳ್ಕೊಂಡಂಥೇಳಿ ಇವರ ಈ ರೀತಿಯಾಗಿರ್ತಕ್ಕಂಥ ಹೆಸರುಗಳು. ಪರ್ವತಗಳ ಹೆಸರು ಚಕ್ರ, ಚತುಶೃಂಗ, ಕಪಿಲ, ಚಿನ್ನಕೂಟ, ದೇವಾನೀಕ, ಊರ್ಧ್ವರೋಮ, ದ್ರವಿಣ. ಇದಕ್ಕೇನಾದರೂ ಆಧ್ಯಾತ್ಮಿಕ ಅರ್ಥ ಸಂಬಂಧ ಇದೆಯೋ? ನಮಗಂತೂ ನಮ್ಮ ಕಲ್ಪನೆ ಮೀರಿರ್ತಕ್ಕಂಥದ್ದು. ಇಲ್ಲಿಯ ನದಿಗಳ ಹೆಸರು ಒಳ್ಳೆಯ ಹೆಸರಿವೆ: ರಸಕುಲ್ಯ, ಮಧುಕುಲ್ಯ,
ಶ್ರುತವಿಂದ, ಮಿತ್ರವಿಂದ, ಬೇಕಾದ್ರೆ ಮಕ್ಕಳ ಹೆಣ್ಮಕ್ಳ ಹೆಸರಿಡ್ಬೋದು. ದೇವಗರ್ಭ, ಘೃತಚ್ಯುತ, ಮಂತ್ರಮಾಲ. ದೇವಗರ್ಭ, ಮಂತ್ರಮಾಲ ಅತಿ ಹೊಸರಾದ ಹೆಸರುಗಳು. ಯಾಕೆ ಇಡಬಾರ್ದು? ಯಾವುದೋ ಸಿನಿಮಾ ನಟಿಯರ ಹೆಸರಿಡೋ ಬದಲಾಗಿ ಇದನ್ನು ಯಾಕೆ ಇಡಬಾರ್ದು? ಇಲ್ಲಿಯ ವರ್ಣಗಳು 4. ಮತ್ತು 4 ವರ್ಣದ ಸಿಮಿಲಾರಿಟಿ ಅರ್ಥ ಬರ್ತದೆ. ಕುಶಲ, ಕೋವಿದ, ಅಭಿಯುಕ್ತ, ಕುಲ. ಕುಶಲ ಅಂತ ತಿಳ್ಕೊಂಡಂತಂದರೆ ಸೂಕ್ಷ್ಮವಾದಂಥ ಬುದ್ಧಿಯುಳ್ಳವನು, ಅದರಂತೆ ಕಾರ್ಯ ಮಾಡ್ತಕ್ಕಂಥವನು. ಕೋವಿದ ಅಂದರೆ ಬಾಣ ಬಿಲ್ಲುಗಳಲ್ಲಿ ಅತ್ಯಂತ ಪ್ರಸಿದ್ಧನಾದಂಥ ವ್ಯಕ್ತಿ. ಘೃತಚ್ಯುತ, ಹಾಲು ಮೊಸರು ಇತ್ಯಾದಿಗಳ ವ್ಯಾಪಾರಗಳನ್ನು ಮಾಡಿ ಉಪಜೀವನ ಮಾಡ್ತಕ್ಕಂಥವನು. ಆ ನಂತರ ಕುಲ, ಇವುಗಳನ್ನು ಸಮೂಹಗೊಳಿಸ್ತಕ್ಕಂಥ ವ್ಯಕ್ತಿ. ಇರಲಿ, ಆ ಕಾನ್ಸೆಪ್ಟ್ ಅರ್ಥ ಸಾಮ್ಯತೆ ಇದೆ. ಇಲ್ಲಿ ಅಗ್ನ್ಯಂತರ್ಗತನಾಗಿರ್ತಕ್ಕಂಥ ಭಗವಂತನನ್ನು, ಶ್ರೀಹರಿಯನ್ನು ಇಲ್ಲಿಯ ವಾಸಿಗಳು ಪೂಜೆ ಮಾಡ್ತಾರೆ. ಪರಸ್ಯ ಬ್ರಹ್ಮಣ ಸಾಕ್ಷಾತ್ ಜಾತ ವೇದೋಶ ಎಲೆ ಜಾತವೇದ ಅಗ್ನಿ. ಯಾರ್ಯಾರು ಜಗತ್ತಿನಲ್ಲಿ ಹುಟ್ಟುತ್ತಾರೆ, ಚೇತನೋ ಅಚೇತನೋ, ಅವುಗಳ ಬಗ್ಗೆ ಪರಿಪೂರ್ಣ ತಿಳುವಳಿಕೆ ಇರತಕ್ಕಂತಹ ನೀನು. ಈ ಅಗ್ನಿ ಅಷ್ಟು ಪರಿಪೂರ್ಣ ಅಲ್ಲ, ಯಥಾಶಕ್ತಿ. ಭಗವಂತ ಸರ್ವಜ್ಞ, ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ. ಎಲ್ಲರಿಗೂ ಹವಿಸ್ಸನ್ನು ಮುಟ್ಟಿಸ್ತಕ್ಕಂಥವನು ಭಗವಂತನೇ. ಇಂಥ ಭಗವಂತ ಪರಬ್ರಹ್ಮ, ಅಗ್ನ್ಯಂತರ್ಗತನಾಗಿರ್ತಕ್ಕಂಥ ಪರಬ್ರಹ್ಮ ಶ್ರೀ ನಾರಾಯಣ. ದೇವಾನಾಂ ಪುರುಷಾಂಗಾನಂ ಯಜ್ಞೇನ ಪುರುಷಂ ಯಜ. ಈ ದೇವತೆಗಳು ಅನೇಕ ರೀತಿಯಾಗಿರ್ತಕ್ಕಂಥ ಯಜ್ಞಯಾಗಾದಿಗಳಲ್ಲಿ ಭಾಗವಹಿಸ್ತಕ್ಕಂಥವರಿದ್ದಾರೆ. ಅಲ್ಲಿ ಅಂಥವರಿಗೆ ಒಂದು ವಿಶಿಷ್ಟ ಸ್ಥಾನ ಕೊಟ್ಟು ಅವರ ಕಡೆಯಿಂದ ಯಜ್ಞ ಸುರಳಿತವಾಗಿ ನಡೆಯುವಂತೆ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದರ ಸುತ್ತಲೂ ತುಪ್ಪದ ಸಮುದ್ರ 8 ಲಕ್ಷ ಯೋಜನ. ಸುಮಾರು 48 ಲಕ್ಷ ಯೋಜನ ಬರೀ ತುಪ್ಪ ಇದೆ. ಬಹುಶಃ ತುಪ್ಪದಂತೆ ಇರತಕ್ಕಂಥ ನೀರಿರ್ಬೋದು, ತುಪ್ಪದಂತೆ ಸ್ವಲ್ಪ ಘನೀಭೂತವಾಗಿರ್ತಕ್ಕಂಥ ಅಲ್ಲಿಯ ವಾತಾವರಣ ಇರಬಹುದು ಅಂತ ನಮಗೆ ಅನ್ನಿಸ್ತದೆ. ಅದನ್ನು ನೋಡಿದಾಗ ಈಗ ಅನಿಸೋ ಸ್ವಾಭಾವಿಕ. ಇಲ್ಲಿ ಇರ್ತಕ್ಕಂತಹ ಘೃತ ಸಮುದ್ರ, ನಾನು ಹೇಳಿ ಬಂದೆ ಅಂತಂದರೆ, ಇದು ಭಾಗವತಾದಿಗಳನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಏನು ಮೇಲಿನ ಮಾತಿನಿಂದ ಶಬ್ದಾರ್ಥವನ್ನು ತೆಗೆದುಕೊಂಡು ಇದೇ ಭಾಗವತದ ಅಭಿಪ್ರಾಯ ಅಂತ ತಿಳ್ಕೊಳ್ತಕ್ಕಂಥ ಅತಿ ಬುದ್ಧಿವಂತ ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಲಾರ್ಡ್ ಮೆಕಾಲೆ ನಮ್ಮ ದೇಶದಲ್ಲಿ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭ ಮಾಡಿದ ವ್ಯಕ್ತಿ. 1958ರಲ್ಲಿ 1858 1857ನಲ್ಲಿ ಅವನು, ನಾವು ಇಲ್ಲಿ ಕಂಪನಿಯಿಂದ ಸಾಕಷ್ಟು ಬುದ್ಧಿವಂತರು ಅಥವಾ ಅತಿ ಪರೋಗಾಮಿಗಳನ್ನು ಪ್ರಸಿದ್ಧರಾಗಿದ್ದೇವೆ, ಕೆಲವು ಭಾಗವನ್ನು ವಶ ಕೂಡ ಮಾಡಿಕೊಂಡಿದ್ದೇವೆ, ನಮ್ಮದೇ ಒಂದು ಶಿಕ್ಷಣ ಪದ್ಧತಿಯನ್ನು ನಾವು ಇಟ್ಟುಕೊಳ್ಳೋಣ. ಯಾಕೆ ಇಲ್ಲಿಯ ಗ್ರಂಥಗಳಲ್ಲಿ ಅತಿ ಸಿಲಿ ಅವನು ಬರೀತಾನೆ, ನಮ್ಮ ದೇಶದ 5ನೇ 6ನೇ ಕ್ಲಾಸಿನಲ್ಲಿದ್ದ ಬಾಲಕರಿಗೆ ಸಮುದ್ರ ಅಂತ ತಿಳ್ಕೊಂಡಂತಂದರೆ ವಾಟರ್ ಸಮುದ್ರ ಅಂತ ತಿಳ್ಕೊಂಡಂತೇಳಿ ಜ್ಞಾನ ಇದೆ. ಆದರೆ ಇಲ್ಲಿಯ ಮಹಾ ವಿದ್ವಾಂಸರು ಇತ್ಯಾದಿಗಳೆಲ್ಲ ಪಾಠ ಪ್ರವಚನ ಮಾಡುವಾಗ ಹೇಳ್ತಾರೆ, ದೇರ್ ಆರ್ ಮಿಲ್ಕಿ ಸಿ, ದೇರ್ ಆರ್ ಘೀ ಸಿ ಇತ್ಯಾದಿಗಳು. ಹಾಲಿನ ಸಮುದ್ರ, ಮೊಸರಿನ ಸಮುದ್ರ, ತುಪ್ಪ ಸಮುದ್ರ ಹುಚ್ಚುಚ್ಚಾರ ಮಾತನಾಡ್ತಾರೆ. ಇವರಿಗೆ ಸರಿಯಾಗಿರ್ತಕ್ಕಂಥ ನಮ್ಮ
ಜಾಗ್ರಫಿಯ ಜ್ಞಾನ ಕೊಡಬೇಕಾಗಿದೆ ಅಂಥೇಳಿ. ಆದರೆ ಈ ಜಾಗೃಫಿಯ ಜ್ಞಾನ ಆ ಜಾಗ್ರಫಿಯ ಮೇರೆಯನ್ನು ಮೀರಿ ಇರತಕ್ಕಂಥದ್ದು. ಅವನಿಗೆ ಇದರ ಅರ್ಥವಾಗಲಿಲ್ಲ. ಇರಲಿ, ನಾವು ಅರ್ಥ ಮಾಡಿಕೊಳ್ಳಬೇಕು ವೇದವ್ಯಾಸ ದೇವರು ಯಾವ ಉದ್ದೇಶದಿಂದ ಹೇಳಿದ್ದಾರೆ, ಅಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಹೇಗೆ ವರ್ಣನೆ ಮಾಡ್ತಾ ಇದ್ದಾರೆ ಅಂತೇಳಿ. ಇದರ ನಂತರ ಇರತಕ್ಕಂಥದ್ದು 16 ಲಕ್ಷ ಯೋಜನೆ ವಿಸ್ತೀರ್ಣವಾಗಿರ್ತಕ್ಕಂಥ 5ನೇ ದ್ವೀಪ ಕ್ರೌಂಚ ದ್ವೀಪ. ಇಲ್ಲಿ ಕ್ರೌಂಚ ಪಕ್ಷಿಗಳಿಂದ ಸಹಿತವಾದಂಥ ಅನೇಕ ಪರ್ವತಗಳಿರೋದರಿಂದ ಆ ಪರ್ವತಕ್ಕೆ ಕ್ರೌಂಚ ಪರ್ವತ ಅಂತ ಹೆಸರು. ಈ ಪರ್ವತದ ಮೇಲೆ ವರುಣನ ಮನೆಯೂ ಕೂಡ, ವರುಣನ ಅರಮನೆ ಇದೆ. 16 ಲಕ್ಷ ಯೋಜನೆ ವಿಸ್ತಾರವಾಗಿರ್ತಕ್ಕಂಥ ಮೊಸರಿನ ಸಮುದ್ರ ಇದೆ. ಆದರೆ ಆಚಾರ್ಯ ಹೇಳ್ತಾರೆ, ಈ ಮೊಸರಿನ ಸಮುದ್ರದ ಬದಲಾಗಿ ಇಲ್ಲಿ ಕ್ಷೀರ ಸಮುದ್ರ ಅಂತೇಳಿ ಅರ್ಥ ಮಾಡಿಕೊಳ್ಬೇಕು ಅಂತ. ಹಾಗಾದರೆ ಭಾಗವತ ಸುಳ್ಳು ಹೇಳ್ತದೆ? ಅಲ್ಲ. ಅನಾಮ್ಲಂತು ದಧಿ ಕ್ಷೀರಂ ಕ್ಷೀರಂ ಸಾಂದ್ರಂ ತಥಾ ದಧಿ. ಕ್ಷೀರ ಅಂತಿಕೊಂಡಂತಂದರೆ ಅನಾಮ್ಲಂತು ಸ್ವಲ್ಪ ಹುಳಿಯಾಗದೇ ಇರತಕ್ಕಂತಹ ಗಟ್ಟಿಯಾಗಿರ್ತಕ್ಕಂಥ ಹಾಲಿನಂತೆ ಇರುವುದಕ್ಕೆ ಅದಕ್ಕೆ ದಧಿ ದಧಿ ಅಂತಿಕೊಂಡಂಥ ಹೆಸರು. ಹಾಗೆಯೇ ಮುಂದಿಂದು ದಧಿ ಮಂಡೋದ ಮೊಸರಿನ ಸಮುದ್ರ ಹೇಳ್ತೀರಿ ಅಲ್ಲಿ ಅಂತಿಕೊಂಡಂತಂದರೆ ಕ್ಷೀರಂ ಸಾಂದ್ರಂ ತಥಾ ದಧಿ, ಹಾಲಿನಂತೆ ಗಟ್ಟಿಯಾಗಿ ಹರಿಯೋದಕ್ಕೆ ದಧಿ ಅಂತೂ ಹೆಸರಿದೆ. ಆದ್ದರಿಂದ ಕ್ಷೀರ ಸಮುದ್ರ ಮೊದಲು ದಧಿ ಸಮುದ್ರ ಮಾಲ್ ತೆಗೆದುಕೊಂಡ್ರು ಏನು ಮೂಲಕ್ಕೆ ತಪ್ಪಾಗೋದಿಲ್ಲ. ಆದರೆ ಈ ರೀತಿಯಾಗಿ ಅದನ್ನು ಇಟ್ಕೊಳ್ಬೇಕು ಅಂತಕೊಂಡಂಥ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿಯ ರಾಜ ಘೃತಪೃಷ್ಠ. ಇವನಿಗೆ 7 ಜನ ಮಕ್ಕಳು: ಆಮ, ಮಜ್ಜ, ಮೇಘಪೃಷ್ಠ, ಸುಧಾಮ, ಋಷಿಜ್ವಾಲ, ಹಿತಾವರ್ಣ, ವನಸ್ಪತಿ. ಈ ರೀತಿಯಾಗಿ 7 ಜನ ಮಕ್ಕಳು. ಅವರಿಗೆ ಇದೇ ಹೆಸರಿನ ವಿಭಾಗದಿಂದ ಮಾಡಿ, ದ್ವೀಪದ ವಿಭಾಗ ಮಾಡಿ ಅವರಿಗೆ ಅಧಿಕಾರವನ್ನು ಕೊಡ್ತಾನೆ. ಇಲ್ಲಿ ಇರ್ತಕ್ಕಂಥ 7 ಪರ್ವತಗಳು, ಅವುಗಳ ಹೆಸರು ಶುಕ್ಲ, ವರ್ಧಮಾನ, ಉಪಬರ್ಹಣ, ಉಪಭೋಜನ, ನಂದ, ನಂದನ, ಸರ್ವತೋಭದ್ರ. ಇಲ್ಲಿದ್ದ ನದಿಗಳ ಹೆಸರು ಅಭಯ, ಅಮೃತೌಘ, ಹೆಣ್ಮಕ್ಳಿಗೆ ಹೆಸರಿಡ್ಬೋದು, ಆರ್ಯಕ, ತೀರ್ಥವತಿ, ರೂಪವತಿ, ಪವಿತ್ರ, ಶುಕ್ಲ. ಇಲ್ಲಿ 4 ವರ್ಣಗಳಿವೆ. ಸ್ವಲ್ಪ ಸಿಮಿಲಾರಿಟಿ ಹೇಗಿದೆ ಲಕ್ಷ್ಯ ಕೊಡಿ. ಮೊದಲನೇ ವರ್ಣದ ಹೆಸರು ಗುರು, ಗುರುಗಳಾಗಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು. ಎರಡನೇದ್ದು ಋಷಭ, ಋಷ ಅಂದರೆ ಜ್ಞಾನ ಅಂತ ಅರ್ಥ, ಬಲ ಅಂತೂ ಅರ್ಥ. ಮೂರನೇದು ದ್ರವಿಣ, ಹಣ, ವ್ಯಾಪಾರ, ವೈಶ್ಯರ ವೃತ್ತಿ ಇತ್ಯಾದಿ. ನಾಲ್ಕನೇದು ದೇವರ, ದೇವತೆಗಳಿಗೆ ಸಂಬಂಧಿತವಾದದ್ದು. ಈ ರೀತಿಯಾಗಿ ವರ್ಣಗಳ ಹೆಸರು ಇವೆ. ಇಲ್ಲಿಯ ಜಿಜ್ಞಾಸುಗಳು, ಉಪಾಸಕರು ವರ್ಣಾಂತರ್ಗತನಾಗಿರ್ತಕ್ಕಂಥ ಭಗವಂತನಿಗೆ ಅರ್ಘ್ಯಾದಿಗಳನ್ನು ಕೊಡ್ತಾ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ ವರುಣನಿಗೆ. ಅಪಹ ಪುರುಷ ವೀರ್ಯಾಶ್ಚ ಪುನಂತಿ ಭೂರ್ಭುವಸ್ವಃ. ಪರಮಾತ್ಮ, ನಿನ್ನ ಪರಾಕ್ರಮದಿಂದಲೇ ಭೂಲೋಕ, ಭೋರಲೋಕ, ಸುವರ್ಲೋಕಗಳು ವ್ಯಾಪ್ತವಾಗಿವೆ. ಇಂತಹ ನಿನ್ನ ಪರಾಕ್ರಮ ರೂಪವಾಗಿರ್ತಕ್ಕಂತಹ ನಿನ್ನ ಮಹಿಮೆಗಳು ತಾನಃ ಪುನಂತು, ಪುನಿಯು ಅವು ನಮ್ಮನ್ನು ಪವಿತ್ರವನ್ನಾಗಿ ಮಾಡಲಿ. ಅಘಗ್ನಿ, ನಮ್ಮ ಪಾಪಗಳು ದೂರವಾಗಲಿ. ವಿಶೇಷವಾಗಿರ್ತಕ್ಕಂತಹ ವೈಶಿಷ್ಟ್ಯ ನಮಗೆ ಪ್ರಾಪ್ತವಾಗಲಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲೇ ಜನರ ಆರಾಧ್ಯ ದೇವತೆ ವರುಣ, ವರುಣಾಂತರ್ಗತ ಪರಮಾತ್ಮ. ಇದರ ನಂತರ 6ನೇ ದ್ವೀಪ ಶಾಖದ್ವೀಪ. ಸ್ವಲ್ಪ ಕಲ್ಪನೆಗೆ ಮೀರಿದೆ ಅಂತ ಅನ್ನಿಸ್ತಾ ಇದೆಯಲ್ಲ, ಇರಲಿ, ಆದರೂ ಕಲ್ಪನೆ ಮಾಡಿಕೊಳ್ಳಿ. ಹೆಸರು ಕೇಳಿದರೂ ಕೂಡ ನಮಗೆ ಪುಣ್ಯ ಬರ್ತದೆ. ನಂತರ ಈ ಕಲ್ಪನೆ ನಮಗೆ ಬರಲಿ ಅಂತ ತಿಳ್ಕೊಂಡಂಥೇಳಿ ಇದನ್ನು ಅನೇಕ ಕಡೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಈಗ ನೀವು ದಿನಾಲು ಸಾಯಂಕಾಲ ವೆಂಕಟೇಶ್ ಪಾರಿಜಾತ ಕೇಳ್ತಾ ಇದ್ದೀರಿ, ಅನಂತಾದ್ರೀಶರದು. ಆ ವೆಂಕಟೇಶ್ ಪಾರಿಜಾತದಲ್ಲಿಯೂ ಈ ಭೂಗೋಳ ಖಗೋಳ ವರ್ಣನೆ ಬರ್ತದೆ.
ಯಾಕಂದರೆ ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯ ಇಂಥದ್ದು ಮಾಡಿದ ಪರಮಾತ್ಮನ ಆ ಅದ್ಭುತವಾಗಿರ್ತಕ್ಕಂಥ ಪರಾಕ್ರಮ ಮಹಿಮೆ ಅನ್ನೋದಕ್ಕೋಸ್ಕರ ಇದೆಲ್ಲ ಹೇಳಲಾಗ್ತದೆ. ಶಾಖದ್ವೀಪಕ್ಕೆ 32 ಲಕ್ಷ ಯೋಜನ, ಅಷ್ಟೇ ದೊಡ್ಡದಾಗಿರ್ತಕ್ಕಂಥ ಕ್ಷೀರ ಸಮುದ್ರ, ಗಟ್ಟಿಯಾದ ಮೊಸರು ಕ್ಷೀರ ಅಂತ ಅನಿಸ್ಕೊಳ್ತಾರೆ, ಅದು ಸ್ವಲ್ಪ ಹುಳಿ ಇರಬಾರ್ದು. ಆ ನಂತರ ಇಲ್ಲಿ ಒಂದು ದೊಡ್ಡ ಶಾಖ ವೃಕ್ಷ ಇದೆ. ಆ ವೃಕ್ಷದ ಹೆಸರು ಶಾಖ ಅಂತ ಹೇಳಿ. ಶಾಖ ಅಂದರೆ ಬರೀ ಪಲ್ಯ ಅಂತಲ್ಲ, ಯಾವುದೋ ವಿಶಿಷ್ಟವಾದಂಥ ಈ ಮರದಲ್ಲಿ ಸುಗಂಧ ಇದೆ. ಪೂರ್ತಿ ದ್ವೀಪದಲ್ಲಿಯೂ ಸುಗಂಧ ವ್ಯಾಪ್ತವಾಗಿರ್ತದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ವೃಕ್ಷ ಅದು. ಇಲ್ಲಿಯ ಪ್ರಿಯವ್ರತ ಮಗನಾದಂಥ ಮೇಧಾತಿಥಿ ಇಲ್ಲಿಯ ರಾಜ. ಇವನಿಗೆ 7 ಜನ ಮಕ್ಕಳು. ದ್ವೀಪವನ್ನು 7 ಭಾಗ ಮಾಡಿಕೊಟ್ಟಿದ್ದಾನೆ. 7 ಮಕ್ಕಳ ಹೆಸರು ಬೇಕಾದ್ರೆ ಇಂಥ ನಿಮ್ಮ ಗಂಡಸ ಮಕ್ಕಳಿಗೆ ಇಡ್ತಾರೆ ನೋಡಿ. ಪುರೋಜವ, ಮನೋಜವ, ವೇಪಮಾನ, ಧೂಮ್ರಾನೀಕ, ವಿಚಿತ್ರರೇಫ, ಬಹುರೂಪ, ವಿಶ್ವಾಧಾರ, ಈ ರೀತಿಯಾಗಿರ್ತಕ್ಕಂಥ ಹೆಸರುಗಳು ಇಲ್ಲಿವೆ. ಇಲ್ಲಿಯ ಪರ್ವತಗಳ ಹೆಸರು ಈಶಾನ, ಊರುಶೃಂಗ, ಬಲಭದ್ರ, ಶತಕೇಸರ, ಸಹಸ್ರದ್ವೇಷ, ಈಶಾನ, ಊರುಶೃಂಗ, ಬಲಭದ್ರ, ಶತಕೇಸರ, ಸಹಸ್ರಸ್ರೋತ, ದೇವಪಾಲ, ಮಾನಸ. ಇಲ್ಲಿಯ ನದಿಗಳ ಹೆಸರು ಅನಘ, ಎಷ್ಟು ಚೆನ್ನಾಗಿದೆ ನೋಡಿ. ಆಯುರ್ದ, ಉಭಯ ಸೃಷ್ಟ, ಅಪರಾಜಿತ, ಪಂಚಪದಿ, ಸಹಸ್ರಶ್ರುತಿ, ನಿಜಧೃತಿ. ಇಲ್ಲಿಯ ವರ್ಣ ಸಿಮಿಲಾರಿಟಿ ಇದೆ ಬ್ರಾಹ್ಮಣನಿಗೆ ಕ್ಷತ್ರಿಯನಿಗೆ. ಮೊದಲೇದು ಧೃತವ್ರತ, ಸತ್ಯವ್ರತ, ದಾನವ್ರತ, ಅನುವ್ರತ. ಮೊದಲೇದು ಧೃತವ್ರತ, ಕಠೋರವಾದ ಮೋಕ್ಷ ಪ್ರಾಪ್ತಿಯ ವ್ರತವನ್ನು ಇಟ್ಟುಕೊಂಡವನು. ಎರಡನೇದು ಸತ್ಯವ್ರತ, ಶಾಸ್ತ್ರದಲ್ಲಿ ಹೇಳಿದಂತೆ ಜಗತ್ತನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು. ಮೂರನೆಯವನು ದಾನವ್ರತ, ವೈಶ್ಯ ಸಾಕಷ್ಟು ಹಣ ದಾನ ಮಾಡಬೇಕು. ಅದೇ ರೀತಿಯಾಗಿ ಕೊನೆಯದು ಅನುವ್ರತ, ಇವರು ಮೂರು ಜನರಿಗೆ ಅನುಕೂಲಕರನಾಗಿರುವವ. ಇಲ್ಲಿಯ ಜನರು ವಾಯುವಿನ ಅಂತರ್ಗತನಾಗಿರ್ತಕ್ಕಂಥ, ವಾಯು ಶಬ್ದನಾಚನಾಗಿರ್ತಕ್ಕಂಥ ಭಗವಂತನ ಪೂಜೆಯನ್ನು ಇವರು ಮಾಡ್ತಾರೆ. ಅಲ್ಲ, ಆ ವಾಯುದೇವರ ಅಂತರ್ಗತನಾದ ಭಗವಂತನ ಸ್ತೋತ್ರವನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಉಳಿದದ್ದು ನೆನಪು ಇರಲಿ ಬಿಡಲಿ, ಸ್ತೋತ್ರ ಮಾಡಿದ ನೆನಪಿಟ್ಕೊಳ್ಳೋಣ. ಅದನ್ನು ಕೇಳಿದ್ರಿಂದ ನಮಗೆ ಪುಣ್ಯವೂ ಬಂದಿದೆ ಅಂತಕ್ಕಂಥದ್ದನ್ನು ನಿಶ್ಚಯವನ್ನು ಮಾಡೋಣ. ಅಂತಃ ಪ್ರವಿಶ್ಯ ಭೂತಾನಿ, ಚರಾಚರ ಭೂತಗಳಲ್ಲಿ ಪರಮಾತ್ಮ ಒಳಗೆ ಪ್ರವೇಶ ಮಾಡಿ, ಯೋ ಬಿಭರ್ತಿ ಆತ್ಮಕೇತುವಿ, ತನ್ನ ಅದ್ಭುತವಾದ ಸಾಮರ್ಥ್ಯದಿಂದ ಯಾವ ನಮ್ಮನ್ನು ತನ್ನ ಉದರದಲ್ಲಿ ಭಗವಂತ ಇಟ್ಕೊಂಡಿರ್ತಾನೆಯೋ, ಅಂತರ್ಯಾಮೀಶ್ವರ, ನಮ್ಮ ಅಂತರ್ಯಾಮಿಯಾಗಿರ್ತಕ್ಕಂಥ ಆ ಭಗವಂತ ನಮ್ಮನ್ನು ಅಲ್ಲಿಯೂ ಸಂರಕ್ಷಣೆ ಮಾಡಲಿ, ಸೃಷ್ಟಿಗೆ ಬಂದಾಗಲೂ ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಇದರ ನಂತರ 7ನೇ ದ್ವೀಪ ಅಂತ ತಿಳ್ಕೊಂಡಂತಂದರೆ ಪುಷ್ಕರ ದ್ವೀಪ. 64 ಲಕ್ಷ ಯೋಜನೆ ವಿಸ್ತಾರವಾದಂಥ ದ್ವೀಪ. ಇಷ್ಟೇ 64 ಲಕ್ಷ ಯೋಜನೆ ವಿಸ್ತಾರವಾದಂಥ ಶುದ್ಧವಾದ ನೀರಿನ ಸಮುದ್ರ ಇದೆ, ಉಪ್ಪಿಲ್ಲ. ಮತ್ತು ಇಲ್ಲಿ ಅತ್ಯಂತ ಶುದ್ಧವಾದ ಚೊಕ್ಕ ಬಂಗಾರದಿಂದ ತಯಾರಾಗಿರ್ತಕ್ಕಂತಹ ಬಂಗಾರದ ಪರ್ವತ ಇದೆ. ಅಲ್ಲಿ ಯಾರೂ ಬಂಗಾರ ತೊಗೊಳಕ್ಕೆ ಹೋಗೋದಿಲ್ಲ ಅಂತ ಚೆನ್ನಾಗಿದೆ. ಬಂಗಾರದ ಪರ್ವತ ಇದೆ, ಅಥವಾ ಬಂಗಾರದ ಪರ್ವತ ಅಲ್ಲ, ಬಂಗಾರದ ಬಣ್ಣದ ಈ ಪರ್ವತ ಹೇಳಿ ಹೇಳಿ ಅದೇ ಕಂಟಿನ್ಯೂ ಆಗಿತ್ತು. ಬಂಗಾರದ ಬಣ್ಣದ ಪಕಳಿಗಳುಳ್ಳ ಒಂದು ಸುವರ್ಣಮಯವಾಗಿರ್ತಕ್ಕಂಥ ತಾವರೆ ಇದೆ. ತಾವರೆ ಪ್ರತಿಯೊಂದು ಪಕಳಿಗಳು ಬಂಗಾರಮಯವಾಗಿವೆ. ಇದರ ಮೇಲೆ ಚತುರ್ಮುಖ ತನ್ನ
ಆರಂಭದಲ್ಲಿ ಇರುವಿಕೆ ಸ್ಥಾನವನ್ನು ಮಾಡಿಕೊಂಡಿರ್ತಕ್ಕಂಥ ಸ್ಥಳ ಇದು. ಅಂದರೆ ಪದ್ಮನಾಭನಿಂದ ಬಂದಿರತಕ್ಕಂಥ ಈ ಪದ್ಮ ಈ ರೀತಿಯಾಗಿ ಈ ಲೋಕದಲ್ಲಿದೆ, ಪುಷ್ಕರ ದ್ವೀಪದಲ್ಲಿದೆ. ಈ ದ್ವೀಪದ ಮಧ್ಯದಲ್ಲಿ ಮಾನಸೋತ್ತರ ಪರ್ವತ ಅಂತಿಕೊಂಡಂತಿದೆ, ಅದರ 2ನೇ ಭಾಗ ಇಲ್ಲಿದೆ. ಇದು 10,000 ಯೋಜನ ವಿಸ್ತಾರವಾಗಿದೆ. ಈ ಪರ್ವತದ 4 ಭಾಗಗಳಲ್ಲಿ ಅಥವಾ 8 ಭಾಗ ಅಂತನ್ನಿ, ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು, ಸೋಮ, ಈಶಾನ 8 ದಿಕ್ಕುಗಳಲ್ಲಿ ದೇವತೆಗಳು ತಮ್ಮ ಮನೆ ಮಾಡಿಕೊಂಡಿದ್ದಾರೆ. ಅದ್ಭುತವಾದ ಅರಮನೆಗಳಿವೆ. ಆ ನಂತರ ಸೂರ್ಯ ರಥದ ಇನ್ನೊಂದು ಚಕ್ರ, ಅದು ಇನ್ನೊಂದು ಪರ್ವತದ ಮೇಲೆ, ಅಂದರೆ ಬಹುಶಃ ಉತ್ತರ ಧ್ರುವ ದಕ್ಷಿಣ ಧ್ರುವ ಹೇಳ್ತಾ ಇರಬೇಕಿಲ್ಲಿ ಅಂತ ಅನ್ನಿಸ್ತದೆ. ಅದರ ಮೇಲೆ ಹಾಯ್ದು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಪೃಥ್ವಿಯ ಭಾಗ ಸೂರ್ಯನ ಕಡೆಗೆ ಇದ್ದರೆ ದಿನ, ವಿರುದ್ಧವಿದ್ದರೆ ರಾತ್ರಿ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿಯ ಈ ಪರ್ವತದ ಅವಯವಗಳು ಸಂವತ್ಸರ ಚಕ್ರ ಅಂತ ತಿಳ್ಕೊಂಡಂತ ಅನ್ನಿಸ್ಕೊಳ್ತಾರೆ. ಸೂರ್ಯನ ರಥನ ಗಮನಾನುಸಾರವಾಗಿ ಇದು ನಡೀತಾ ಇರ್ತದೆ. ಸೂರ್ಯನ ರಥಕ್ಕೆ 1 ದಿವಸ ಆದರೆ ಇವನಿಗೆ 1 ವರ್ಷ ಆಯುಷ್ಯ ಆಯಿತು, ಸೂರ್ಯನಿಗೆ 1 ವರ್ಷ ಆಯುಷ್ಯವಾದರೆ 10 ಆಯುಷ್ಯ ಆದರೆ ಇದು 1 ಆಯುಷ್ಯ ಬೆಳೀತಾ ಹೋಗ್ತಾರೆ. ಇಂಥ ಒಬ್ಬ ದೇವತೆ ಇವನು ಪರಮಾತ್ಮನ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಈ ದ್ವೀಪದಲ್ಲಿ ಪ್ರಿಯವ್ರತನ ಮಗನಾಗಿರ್ತಕ್ಕಂಥ ವೀತಿಹೋತ್ರನ ಜೊತೆಗೆ ಇರ್ತಾನೆ. ಇಲ್ಲಿಯ ರಾಜ ವೀತಿಹೋತ್ರ. ಅಷ್ಟೇ ಅಲ್ಲ, ಇವನಿಗೆ 2 ಮಕ್ಕಳು, 7 2, ರಮಣಕ ಮತ್ತು ಧಾತಕಿ ಅಂತ ತಿಳ್ಕೊಂಡಂತ ಹೇಳಿ ಇವರಿಗೆ ಒಂದು ದ್ವೀಪ ನಿರ್ಮಾಣ ಮಾಡಿ ರಾಜರಾಗುವಂತ ಕಳಿಸಿಬಿಟ್ಟಿದ್ದಾನೆ. ಇಲ್ಲಿಯ ಜನರು ಬ್ರಹ್ಮಾಂತರ್ಗತನಾಗಿರ್ತಕ್ಕಂತಹ, ಬ್ರಹ್ಮನ ಅಂತರ್ಯಾಮಿಯಾಗಿರ್ತಕ್ಕಂತಹ ನಾರಾಯಣನ ಉಪಾಸನೆಯನ್ನು ಮಾಡ್ತಾರೆ. ಉಪಾಸನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ಮದ ಫಲ ನಮಗೆ ಬೇರೆ ಸ್ವರ್ಗಾದಿಗಳು ಏನೂ ಬೇಕಾಗಿಲ್ಲ, ನಮಗೆ ಶಾಶ್ವತವಾಗಿರ್ತಕ್ಕಂಥ ಮೋಕ್ಷ ಬೇಕು. ಯಜ್ಞಯಾಗಾದಿಗಳಲ್ಲೂ ಕೂಡ ಆರಾಧನೆ ನೀನೇ. ಅವುಗಳ ಮುಖಾಂತರ ಪರಿಪೂರ್ಣ ಜ್ಞಾನಾನಂದ ಪರಿಪೂರ್ಣ ಅಂತಕೊಂಡಿರ್ತಕ್ಕಂಥ ನಿನ್ನ ಬ್ರಹ್ಮ ಅಂತ ಅನ್ನುವ ಲಕ್ಷಣದಿಂದ ನೀನು ಯುಕ್ತನಾಗಿದ್ದಿ. ನಿನಗೆ ಸಾಷ್ಟಾಂಗ ನಮಸ್ಕಾರಗಳು, ನಿನ್ನಿಂದ ಇಷ್ಟು ವಿಸ್ತಾರವಾದಂಥ ಸೃಷ್ಟಿ ಅಂತ ತಿಳ್ಕೊಂಡಂದಿದ್ದ. ಯತ್ತೇ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನಃ ಅರ್ಚತಿ, ಯಜ್ಞಯಾಗಾದಿ ಸಕಲ ಕರ್ಮಗಳಿಗೂ ಅಧಿಪತಿಯಾದ ಆ ನಂತರ ಬ್ರಹ್ಮ ಅಂತ ಅನಿಸ್ಕೊಳ್ತಕ್ಕಂಥ ಷಡ್ಗುಣೇಶ್ವರ ಸಂಪನ್ನಾದ ಪರಮಾತ್ಮನನ್ನು ಜನರು ಪೂಜೆ ಮಾಡ್ತಾರೆ. ಆನಂತರ ಆ ಪರಮಾತ್ಮನ ಅನಂತ ರೂಪಗಳಲ್ಲಿ ಐಕ್ಯಚಿಂತನೆಯನ್ನು ಮಾಡಿ ಏಕಮೇವಾದ್ವಿತೀಯಮಂತನ್ನುವ ಶ್ರುತಿಯನ್ನು ಕೂಡ ಸತ್ಯ ಮಾತನಾಡ್ತಾರೆ. ಇದರ ನಂತರ ಅಲ್ಲಿ ಒಂದು 96 ಲಕ್ಷ ಯೋಜನವಾಗಿರ್ತಕ್ಕಂಥ ವಿಸ್ತಾರವಾದ ಪರ್ವತದ ಭಾಗ ಇದೆ. ಆ ಪರ್ವತದ ಆ ಬದಿಯಲ್ಲಿ ಲೋಕಾಲೋಕ ಪರ್ವತ ಇದೆ. ಇಲ್ಲಿಯ ಭೂಮಿ ಅಂತ ತಿಳ್ಕೊಂಡಂತೇನಿದೆ, ಬಂಗಾರದ ಭೂಮಿ, ಅದರ ಬುಡಭಾಗದಲ್ಲಿ ವಜ್ರದ ಲೇಪನ ಇದೆ. ಎಂದಿಗೂ ಇದು ನಾಶವಾಗಬಾರ್ದು ಅಂತ ತಿಳ್ಕೊಂಡಂತ ಹೇಳಿ. ಇದಕ್ಕಿಂತ 2 ಪಟ್ಟು ದೊಡ್ಡದು ಅಂಧಂತ ಬಸ್. ಪರಮಾತ್ಮನ ದ್ವೇಷ ಮಾಡ್ತಕ್ಕಂಥವರು, ಕ್ರೂರರು, ವಿರುದ್ಧವಾದ ತತ್ವಜ್ಞಾನ ತಿಳಿದುಕೊಂಡು ಅದರ ತತ್ವಜ್ಞಾನದಿಂದ ಹೋಗಿರ್ತಕ್ಕಂಥವರು, ಮತ್ತು ಜನರಿಗೆ ಅತ್ಯಂತ ಪೀಡೆ ಕೊಡ್ತಕ್ಕಂಥವರೆಲ್ಲರೂ ಈ ಅಂಧಂತ ಮಷನಲ್ಲಿ ಹೋಗಿ ಬೀಳ್ತಾರೆ. ಅದರ ನಂತರ ಇರತಕ್ಕಂಥದ್ದು ಘನೋದಕ, ಅದು ಅದಕ್ಕಿಂತ 2 ಪಟ್ಟಿದೆ. 64 ಲಕ್ಷಕ್ಕಿಂತ 2 ಪಟ್ಟಿದೆ. 128 ಲಕ್ಷ ಯೋಜನ ಅಂತ ತಿಳ್ಕೊಂಡಂತ ಅನ್ಬೋದು. ಆ ನಂತರ ಇದರ ನಂತರ ಇರತಕ್ಕಂಥದ್ದು ಭಗವಂತನ ವಾಸಸ್ಥಾನ ಅನಂತಾಸನ ಅಂತ ಅನಿಸ್ಕೊಳ್ತದೆ.
ಈ ವಿಚಾರವನ್ನು ತತ್ವನಿರ್ಣಯದಲ್ಲಿ ಆಚಾರ್ಯರು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದ್ಯರ್ಧಂ ಸ್ಥಳಂ ಹೇಮಂ. ಪುಷ್ಕರ ದ್ವೀಪವನ್ನು ಮಾಡ್ತಾರೆ. ಬಾಹ್ಯತೋ ವಜ್ರಲೇಪಿತಂ. ಆ ಸುವರ್ಣ ಭೂಮಿಗೆ ಹೊರಬದಿಯಿಂದ ವಜ್ರವನ್ನು ಲೇಪನ ಮಾಡಿದ್ದಾರೆ. ಏತತ್ ಸರ್ವಂ ಲೋಕನಾಯ. ಇದೆಲ್ಲವೂ ಕೂಡ ಲೋಕದ ರಕ್ಷಣೆಗಾಗಿ ಭಗವಂತ ಮಾಡಿರ್ತಕ್ಕಂತಹ ಈ ಕುಮಾರರಿಗಿರ್ತಕ್ಕಂಥ ಒಂದು ಅನುಕೂಲತೆಯನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ತಾತ್ಪರ್ಯ ಅಂತಿಕೊಂಡಂತಂದರೆ ಅದು ಹೊರಗಿನ ವಜ್ರದ ಕವಚದ ಸಹಿತವಾಗಿರ್ತಕ್ಕಂಥ ಸುವರ್ಣಮಯವಾಗಿರ್ತಕ್ಕಂತಹ ಆ ಭೂಮಿ ಅಂತ ಅನಿಸ್ಕೊಳ್ತದೆ. ಅದರ ನಂತರ ಅಂಧಂ ಯತ್ರ ಪತತ್ಯುಗ್ರಾಹ. ತತ್ವನಿರ್ಣಯದ ಶ್ಲೋಕ ಇದು. ಎಲ್ಲಿ ಉಗ್ರರಾಗಿರ್ತಕ್ಕಂಥ ಅಯೋಗ್ಯರಾದ ಭಗವಂತನ ದ್ವೇಷಿಗಳು ಮತ್ತು ಯಾರು ಮಿಥ್ಯಾಜ್ಞಾನ ಪರಾಯಣ, ತಪ್ಪು ತಿಳುವಳಿಕೆಯಲ್ಲಿ ಜೀವನವನ್ನು ಪೂರ್ತಿ ಹಾಳು ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಅಂತೇನಿದ್ದಾರೆ, ಇವರು ಅಂಧಂತ ಮಸ್ತಲ್ಲಿ ಹೋಗಿ ಬೀಳ್ತಾರೆ. ಇದರ ನಂತರ ಇರತಕ್ಕಂಥದ್ದು ಶುದ್ಧೋದಕ ಅಥವಾ ಘನೋದಕ, ಇದಕ್ಕಿಂತಲೂ 2 ಪಟ್ಟು ದೊಡ್ಡದಾಗಿದೆ. ಇನ್ನು ಲೋಕಾಲೋಕ ಪರ್ವತ, ಲೋಕ ಅಂತಿಕೊಂಡಿರ್ತಕ್ಕಂಥ ಭಾಗದಿಂದಲೂ ಆನಂತರ ಈ ಲೋಕಾಲೋಕ ಪರ್ವತದ ಮಧ್ಯದಲ್ಲಿ, ಅಂಧಂತಮಸ್ಸಿನ ಮಧ್ಯದಲ್ಲಿ ಲೋಕಾಲೋಕ ಪರ್ವತ ಇದೆ. ಅಂದರೆ ಏನರ್ಥ? ಈ ಪೃಥ್ವಿಯ ಕೋಣೆ ಎಲ್ಲಿವರೆಗೂ ಸೂರ್ಯನ ಬೆಳಕು ಹೋಗ್ತದೆ, ಅಲ್ಲಿ ಒಂದು ವಜ್ರಲೇಪಿತವಾದ ಸುವರ್ಣಭೂಮಿ ಇದೆ. ಅಂದರೆ ಸೂರ್ಯಪ್ರಕಾಶದ ಕೊನೆಯ ಭಾಗ. ಅದರ ನಂತರ ಒಂದು ಲೋಕಾಲೋಕ ಪರ್ವತ ಇದೆ. ಪರ್ವತದ ಈ ಭಾಗದಲ್ಲಿ ಸ್ವಲ್ಪ ಬೆಳಕು ಬೀಳ್ತದೆ, ಆದರೆ ಪರ್ವತ ಅದು ಲೋಕಾಲೋಕ ಪರ್ವತ ಬಹಳ ಎತ್ತರದಲ್ಲಿದ್ದರಿಂದ ಸೂರ್ಯನ ಕಿರಣ ಆ ಕಡೆ ಹೋಗೋದಿಲ್ಲ. ಅಂದರೆ ಇಷ್ಟೆಲ್ಲ ಕರಾರುವಾಕ್ಯವಾದ ಈ ಭೂಮಂಡಲದ ವಿಸ್ತಾರವನ್ನು ನಮಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದರ ನಂತರ ಇರತಕ್ಕಂಥದ್ದು ಅಂಧಂತಮಸ್. ಅದರ ನಂತರ ಇರತಕ್ಕಂಥದ್ದು ಒಳ್ಳೆ ಶುದ್ಧವಾಗಿರ್ತಕ್ಕಂತಹ ಘನೋದಕ. ಅದು 2 ಪಟ್ಟು ದೊಡ್ಡದಾಗಿದೆ. ಅದರಲ್ಲಿ ಅದರ ನಂತರ ಇರತಕ್ಕಂಥದ್ದು ನನ್ನ ಅನಂತಾಸನ, ನನ್ನ ವಾಸಸ್ಥಾನ ಅಂತ ತಿಳ್ಕೊಂಡಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಲೋಕಾಲೋಕ ಪರ್ವತ 50,50,000 ಯೋಜನೆ ವಿಸ್ತಾರವಾಗಿದೆ. ಭಾಗವತದಲ್ಲಿ 50 ಲಕ್ಷ ಅಂತ ಇಷ್ಟು ಹೇಳಿದ್ದಾರೆ. ಆಚಾರ್ಯರು ಅದನ್ನು ಕರಾರುವಾಕ್ಕಾಗಿ 50,50,000 ಯೋಜನ ಅಂತ ಅನ್ನೋದನ್ನು ಮಾತನ್ನು ಹೇಳ್ತಾರೆ. ಒಟ್ಟು ವಜ್ರಲೇಪಿತ ಸುವರ್ಣ ಭೂಮಿ, ಆನಂತರ ಅಂಧಂತಮಸ್ಸಿನ ಮಧ್ಯದಲ್ಲಿ ಈ ಲೋಕಾಲೋಕ ಪರ್ವತ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಇದಕ್ಕೆ ಲೋಕಾಲೋಕ ಅಂತ ಹೆಸರಾಗಿ ಬಂತು? ಯಾವ ಭಾಗದಲ್ಲಿ ಸೂರ್ಯನ ಕಿರಣಗಳು ಬೀಳ್ತವೆ, 51 ಲಕ್ಷ ಅಲ್ಲ, ಈ ಪರ್ವತ 51 ಲಕ್ಷ ಯೋಜನೆ ಎತ್ತರವಾಗಿದೆ, 6 ಲಕ್ಷ ಯೋಜನೆ ಅಗಲವಾಗಿದೆ. ಇಂಥ ಈ ಪರ್ವತ ಕೆಲವು ಭಾಗ ಸೂರ್ಯನ ಬೆಳಕಿನಿಂದ ಅದಕ್ಕೆ ಲೋಕ ಅಂತ ಕರೀತಾರೆ. ಇನ್ನೊಂದು ಭಾಗದಲ್ಲಿ ಸೂರ್ಯನ ಬೆಳಕೆ ಬೀಳೋದಿಲ್ಲ, ಆದ್ದರಿಂದ ಅಲೋಕ ಅಂತ ಹೇಳ್ತಾರೆ. ಲೋಕಾಲೋಕ ಪರ್ವತ. ಆದ್ದರಿಂದ ಇದಕ್ಕೆ ಲೋಕಾಲೋಕ ಪರ್ವತ ಅಂತ ಹೇಳ್ತಾರೆ ಅಂತ ಅನ್ನುವ ಮಾತನ್ನು ಆಚಾರ್ಯ ಮಹಾಭಾರತ ತತ್ವನಿರ್ಣಯದ 21ನೇ ಅಧ್ಯಾಯದ 45ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಲೋಕಾಲೋಕ ಪ್ರದೇಶಸ್ತು 50 ಲಕ್ಷ ವಿಸ್ತರ. ಲೋಕಾಲೋಕ ಪರ್ವತ 5 ಲಕ್ಷ 50 ಲಕ್ಷ 50,000 ಲಕ್ಷಗಳಿಂದ ವಿಸ್ತೃತವಾಗಿದೆ ಅಂತ ತಿಳ್ಕೊಂಡಂತಿದ್ದಾರೆ. ಇಲ್ಲಿಗೆ ಸೂರ್ಯನ ಪ್ರಕಾಶ ಹೋಗಿ ನಿಂತು ಬಿಡ್ತದೆ. ಸೂರ್ಯನ ಪ್ರಕಾಶ ಹೋಗಿ ನಿಲ್ಲುವುದರಿಂದಾಗಿ ಇದಕ್ಕೆ ಲೋಕಾಲೋಕ ಪರ್ವತ ಅಂತ ತಿಳ್ಕೊಂಡಂಥ ಹೆಸರು. ಇಷ್ಟು ಭೂಭಾಗದ ವರ್ಣನೆ ಪರೀಕ್ಷಿತ ರಾಜ ನಿನಗೆ ಸಪ್ತದ್ವೀಪದ ಮುಖಾಂತರ ಮಾಡಿಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಪಾದರಾ ಶ್ರೀಪಾದಂಗಳವರು ಭೂಗೋಳದ ವರ್ಣನೆಯನ್ನು ಹೇಳಲಿ. ಹೇಮ ಭೂಮಿ ತಥೋ ಪಶ್ಚಾತ್ ಆ ವಜ್ರಲೇಪನ ಉದಾರತಃ. ಮೊದಲು ವಜ್ರಲೇಪನದಿಂದ ಯುಕ್ತವಾಗಿರ್ತಕ್ಕಂಥ ಹೇಮಭೂಮಿ, ಆನಂತರ ಲೋಕಾಲೋಕ ಗಿರಿಶ್ಚಾಂತೆ ಲೋಕಾಲೋಕ ಪರ್ವತ, ಅಂತೆ ಕೊನೆಯಲ್ಲಿ
ಅಂಧತಮಸ್ಸು, ಈ ರೀತಿಯಾಗಿ ಈ ಭೂಮಿಯ ವಿಸ್ತಾರ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಹೇಳಿದ್ದೇನೆ. ಒಟ್ಟು ಭಾಗವತದಲ್ಲಿ ಹೇಳಿದ ಪ್ರಕಾರ ಸತ್ಯಲೋಕದವರೆಗೂ ಇರತಕ್ಕಂಥ ಭೂಭಾಗ ಅಂತ ತಿಳ್ಕೊಂಡಂತೇನಿದೆ. ಸತ್ಯಲೋಕದವರೆಗೂ ಇರತಕ್ಕಂಥ ಈ ಭೂಭಾಗ 7 ಕೋಟಿ ವಿಸ್ತೀರ್ಣವಾಗಿದೆ. 7 ಕೋಟಿ ಅಲ್ಲ, ಪೂರ್ತಿಯಾಗಿ 6,96,98,00,000 ಏನೋ ಇದೆ. 7 ಕೋಟಿ ಹತ್ತಿರ. ಏತಾವಾನ್ ಲೋಕವಿನ್ಯಾಸ, ನೀನು ಕೇಳಿದೆಯಲ್ಲ, ಪೃಥ್ವಿಮಂಡಲದ ಹೊರಗಿರ್ತಕ್ಕಂಥ ಭೂಭಾಗವನ್ನು ವರ್ಣನೆ ಮಾಡು ಅಂತ ತಿಳ್ಕೊಂಡಂತೇಳಿ ಇಷ್ಟು 50 ಕೋಟಿ ವಿಸ್ತಾರವಾಗಿರ್ತಕ್ಕಂಥ ಇದರ ವಿನ್ಯಾಸವನ್ನು ನಾನು ನಿಮ್ಗೆ ಮಾಡಿಕೊಟ್ಟಿದ್ದೇನೆ. ಎಷ್ಟು ಅಳತೆ ಇದೆ ಅಂತ ಕೂಡ ಹೇಳಿದ್ದೇನೆ. ಇದನ್ನು ಜ್ಞಾನಿಗಳು ಹೇಳಿದ ರೀತಿಯಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ. ಜ್ಞಾನಿಗಳು ಇದನ್ನು ಸರ್ವತಾ ಸಂಪೂರ್ಣ ಅರ್ಥ ಮಾಡಿಕೊಂಡು ಈ ಪರ್ವತದವರೆಗೂ ಇರತಕ್ಕಂಥ ಇದೇನು ವರ್ಣನೆ ಬಂದಿದೆ ಇದನ್ನು ಸತ್ಯ ಅಂತ ತಿಳ್ಕೊಂಡು ಅಂತೇಳಿ ಜಗತ್ತಿನಲ್ಲಿ ಇದನ್ನು ವೇದದ ರೂಪದಿಂದ ಅಭಿವ್ಯಕ್ತಗೊಳಿಸಿದ್ದಾರೆ. ಸಚ 50 ಕೋಟಿ ಗೋಣಿತಸ್ಯ ಭೂಗೋಲಸ್ಯ ತುರೀಯ ಭಾಗೋ ಯಾವಾನ್ ಲೋಕಾಲೋಕ ಪರ್ವತಃ ಅಂತನ್ನೋ ವರ್ಣನೆಯೂ ಬರ್ತದೆ. ಈ ಲೋಕಾಲೋಕ ಪರ್ವತ ಮುಖ್ಯವಾಗಿ ಸಂಪೂರ್ಣ ಬ್ರಹ್ಮಾಂಡದ 1/4 ವಿಸ್ತಾರವಾಗಿದೆ. ಇಷ್ಟೆಲ್ಲ ಕೇಳಿದ ಪರೀಕ್ಷಿತ ರಾಜ ತಾತ್ಪರ್ಯ ನಾನು ಏನು ಹೇಳಿಕ್ಕೆ ಬಂದೆ ಅಂತಂದರೆ, ಪುರಾಣದ ಬಗ್ಗೆ ಯಾರಿಗೂ ಏನೂ ಗೊತ್ತಿರೋದಿಲ್ಲ, ಅಭ್ಯಾಸವೂ ಮಾಡಿರೋದಿಲ್ಲ, ಏನೂ ಹೇಳ್ತಿರ್ತಾರೆ. ಒಂದು ಸಭೆಯಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಅದು ಭಾರತೀಯ ಧರ್ಮಗ್ರಂಥಗಳ ಒಂದು ಸಿಂಪೋಜಿಯಂ ಇತ್ತು. ಆ ಸಿಂಪೋಜಿಯಂದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಆಗ ಒಬ್ಬ ವ್ಯಕ್ತಿ ಬೇರೆ ಬೇರೆ ಪ್ರೊಫೆಸರನ್ನು ಕರೆಸಿದ್ರು, ಕಾಲೇಜ್ ಪ್ರೊಫೆಸರನ್ನು. ಅವರು ಪಾಪ ತಾವೇನು ಓದಿರ್ತಾರೆ ಅದನ್ನು ಹೇಳ್ತಾರೆ, ಪುರಾಣಗಳನ್ನು ಮುಟ್ಟಿರೋದಿಲ್ಲ, ಏನಿಲ್ಲ. ಇನ್ನು ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಬೇಕಲ್ಲ ಏನಾದರೂ ಅಂತ. ಪುರಾಣದ ಬಗ್ಗೆ ಇದು ಮೈಥಾಲಜಿ, ಕಥೆಗಳಿವೆ, ಇದನ್ನು ಇಂಪಾಸಿಬಲ್ ಇದೆ, ಇದರಲ್ಲಿ ಹೇಳ್ತಕ್ಕಂಥದ್ದು ಯಾವುದನ್ನು ನಂಬಲಿಕ್ಕಾಗೋದಿಲ್ಲ, ಇಲ್ಲೇನೋ ಅನೇಕ ಹೇಗೆ ಆಕರ್ಷಣಕವಾಗಿರ್ತಕ್ಕಂಥ ಕೆಲವು ಕಥೆಗಳು, ಕೆಲವು ವಿಕೃತಿಗಳು ಎಲ್ಲ ಇದರಲ್ಲಿವೆ. ಮಧ್ಯದಲ್ಲಿ ಧರ್ಮ ತತ್ವಜ್ಞಾನವನ್ನು ಸೇರಿಸ್ತಾರೆ, ಮಧ್ಯದಲ್ಲಿ ಧರ್ಮಶಾಸ್ತ್ರ ಸೇರಿಸ್ತಾರೆ, ಏನೇನೂ ವಿಚಿತ್ರವಾಗಿದೆ. ಆದ್ದರಿಂದ ಇದು ಒಟ್ಟಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಇದು ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ಆಧಾರ ಇತಿಹಾಸ ಗ್ರಂಥ ಅಂತ ತಗೊಳ್ಳಿಕ್ಕೆ ಬರೋದಿಲ್ಲ ಅಂಥೇಳಿ ತನ್ನ ಪ್ರವಚನದಲ್ಲಿ ಹೇಳಿದ. ಬಂದು ಅಂತ ಅವ್ರ ಸೀಟ್ ನನ್ನ ಬದಿಯಲ್ಲೇ ಇತ್ತು. ಇನ್ನೂ ಇಬ್ಬರು ಪ್ರವಚನಕಾರರಿದ್ದರು, ಇನ್ನೂ ಇದ್ದರು. ನನ್ನ ಬದಿಯಲ್ಲಿ ಬಂದು ಕೂತ್ಕೊಂಡಾಗ ನಾನು ಕೇಳಿದೆ, ಹೇಳಿದರೆ ಭಾಳ ನಿಮ್ಮ ಹೇಳುವ ಶೈಲಿ ಭಾಳ ಚೆನ್ನಾಗಿತ್ತು, ಆದರೆ ಪುರಾಣ ಎಷ್ಟಿವೆ ಗೊತ್ತಿದೆ ನಿಮಗೆ? ಏನೋ ಹೇಳ್ತಾರಪ್ಪ 10-12 ಅಂತ ತಿಳ್ಕೊಂಡಂತೇಳಿ. ಎಷ್ಟು ಓದಿದ್ದೀರಿ? ನಾನು ಏನೂ ಓದಿಲ್ಲ. ಮತ್ತು ಓದಿರದೇ ಇದ್ದರೆ ಯಾಕೆ ಇದರ ಬಗ್ಗೆ ಲೆಕ್ಚರ್ ಕೊಡ್ಲಿಕ್ಕೆ ಬಂದ್ರಿ ಅಂತ ನಾನು ಕೇಳಿದೆ. ಹೇಳಿಲ್ಲ, ಆಗ್ರಹ ಮಾಡಿದರು. ಯಾವ ವಿಷಯ ಬೇಕು ಅಂತ ಕೇಳಿದ್ರು, ಏನು ಬೇಕಾದ್ರೂ ಕೊಡಿ ಅಂತಂದೆ. ಓವರ್ ಕಾನ್ಫಿಡೆನ್ಸು. ಅದಕ್ಕೋಸ್ಕರ ಇವತ್ತು ಎನ್ಸೈಕ್ಲೋಪೀಡಿಯಾ ತೆಗೆದು ನೋಡಿದೆ, ಪುರಾಣ ಅಂತಂದ್ರೆ ಏನು ಅಂತೇಳಿ ಪಾಯಿಂಟ್ಸ್ ಮಾಡ್ಕೊಂಡು ಬಂದು ಹೇಳಿದ್ದೇನೆ ಅಂತ. ಈ ರೀತಿಯಾಗಿರ್ತಕ್ಕಂಥ ಜನರೇ ಹೆಚ್ಚಾಗಿದ್ದಾರೆ. ವೇದದ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಅದರ ಬಗ್ಗೆ ಮಾತನಾಡ್ತಾರೆ. ಪುರಾಣಗಳ ಬಗ್ಗೆ ABCD ಗೊತ್ತಿರೋದಿಲ್ಲ, ಅದರ ಬಗ್ಗೆ ಮಾತನಾಡ್ತಾರೆ. ಬ್ರಾಹ್ಮಣ ಗ್ರಂಥ ಯಾರೂ ಓದೋದು, ಭಾಳ ಜನ ಓದೋದಿಲ್ಲ. ಓದಿದ್ರು ಅಲ್ಲೊಂಚೂರು ಇಲ್ಲೊಂಚೂರು ಓದ್ತಾರೆ. ಪೂರ್ತಿ ಓದಿ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಮಧ್ವಾಚಾರ್ಯರು. ಆದ್ದರಿಂದಾಗಿ ಇಲ್ಲಿ ಇರ್ತಕ್ಕಂಥ ಪುರಾಣ ಅಂದರೆ ಏನು ಅರ್ಥ ಮಾಡಿಕೊಳ್ಳಿ. 18 ಪುರಾಣ ಇವೆ. ಪ್ರತಿಯೊಂದು ಪುರಾಣಗಳಲ್ಲಿಯೂ 10 ಲೆಸನ್ಗಳಿರ್ತದೆ. ಅದನ್ನು ದ್ವಿತೀಯ ಸ್ಕಂದದಲ್ಲಿ ಹೇಳಿದ್ದೇನೆ. ಪುರಾಣಗಳಲ್ಲಿ ನಿಮಗೆ ಏನು ಬೇಕೆಲ್ಲ ತತ್ವಜ್ಞಾನ ಸಿಗ್ತದೆ. ಟ್ರಿಗ್ನೋಮೆಟ್ರಿ ಬೇಕಾ ನಿಮಗೆ? ಅಗ್ನಿ ಪುರಾಣದಲ್ಲಿ ಹೋಗಿ. ಪೂರ್ತಿ ಪೃಥ್ವಿ ಇತ್ಯಾದಿಗಳ ಭೂಗೋಳ ಖಗೋಳ ಪೂರ್ತಿ ವರ್ಣನೆ ಬೇಕೆ? ಭಾಗವತ. ಆನಂತರ ವಾಯುಪುರಾಣ, ಬ್ರಹ್ಮಾಂಡ ಪುರಾಣ, ಭವಿಷ್ಯ ಪುರಾಣ, ಭೂಗೋಳ ಖಗೋಳದ ಬಗ್ಗೆ ವಿಸ್ತೃತವಾದ ರೀತಿಯಲ್ಲಿ ಹೇಳ್ತಾರೆ. ಆನಂತರ ನಿಮಗೆ ಎಂಥ್ರೋಪಾಲಜಿ ಬೇಕೆ? ಪ್ರತಿಯೊಂದು ಪುರಾಣ ಅದರ ಬಗ್ಗೆ ಹೇಳ್ತಾರೆ. ಬಯಾಲಜಿ ಬೇಕೆ?
ಹೆಚ್ಚಿನ ಪುರಾಣಗಳು ಇದೇ ಮಾತನ್ನು ತಿಳಿಸ್ಕೊಡ್ತವೆ. ಏನು ನಿಮಗೆ ಯಾವುದೇ ರೀತಿ ವಿಭಾಗಗಳಿರಲಿ, ಜ್ಞಾನದ ವಿಭಾಗ ಎಲ್ಲೂ ಪುರಾಣಗಳು ನಿಮಗೆ ಸಿಗ್ತದೆ. ಆದ್ದರಿಂದ ಪುರಾಣ ಹೇಳೋದು ಸುಲಭ ಅಲ್ಲ, ಪುರಾಣ ಹೇಳೋದು ಭಾಳ ಕಠಿಣ. ಈಚೆ ಕಡೆಗೆ ಇತಿಹಾಸ ಗೊತ್ತಿರಬೇಕು, ಕಾವ್ಯ ಗೊತ್ತಿರಬೇಕು, ಶಾಸ್ತ್ರ ಗೊತ್ತಿರಬೇಕು, ವೇದಗಳು ಗೊತ್ತಿರಬೇಕು, ಸ್ಮೃತಿ ಗೊತ್ತಿರಬೇಕು, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಆಧುನಿಕ ವಿಜ್ಞಾನ, ಭೂಗೋಳ ಗೊತ್ತಿರಬೇಕು, ಇತಿಹಾಸ ಗೊತ್ತಿರಬೇಕು, ಆಧುನಿಕ ಮತ್ತು ಪ್ರಾಚೀನ ಇತಿಹಾಸ ಗೊತ್ತಿರಬೇಕು. ಆಗ ಮಾತ್ರ ಪುರಾಣವನ್ನು ಹೇಳಲಿಕ್ಕಾಗ್ತದೆ. ಆದರೆ ನಾವೆಲ್ಲ ಮಾತನಾಡೋದು ಅತ್ಯಂತ ಹಗುರವಾಗಿ. ನಮ್ಮ ಆಚಾರ್ಯರು ಹೇಳ್ತಾ ಇದ್ದರು, ಸತ್ಯಧ್ಯಾನ ತೀರ್ಥರ ಹತ್ರ ಒಬ್ಬ ವ್ಯಕ್ತಿ ಬಂದಂತ, ಬಂದು ಹೇಳ್ದ, ಸತ್ಯಧ್ಯಾನ ತೀರ್ಥರೇ ಧಾರವಾಡದಲ್ಲಿ, ಬೆಂಗಳೂರಿನಲ್ಲಿ ಪಾಠಶಾಲೆ ನಡೆಸ್ತಾಯಿದ್ರು, ನಿಮ್ಮ ಪಾಠಶಾಲೆಗೆ ಹುಡುಗನನ್ನು ಸೇರಿಸಿಕೊಳ್ಳಿ ಅಂತ ತಿಳ್ಕೊಂಡಂತೆ. ಸೇರಿಸಿಕೊಳ್ಳಿ, ಯಾಕಪ್ಪ ಇಷ್ಟು ವೈರಾಗ್ಯ ಬಂತು, ನಿನ್ನ ಮಗನೇ ಈ ವಿದ್ಯೆ ಕಲಿಸ್ತಾ ಇದ್ದೆಯಲ್ಲ. ಎಲ್ಲರೇ ಏನು ವೈರಾಗ್ಯಗಿಲ್ಲ, ವಿದ್ಯೆ ಬಂದಿಲ್ಲ. 2ನೇ ಕ್ಲಾಸ್ನೊಳಗೆ 3 ವರ್ಷ ಫೇಲ್ ಆಗ್ಯಾನ್ರಿ ಇವ. ಅದಕ್ಕೆ ಕಡೆಗೆ ಸ್ವಲ್ಪ ಪುರಾಣ ಗಿರಾಣ ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ತಿಳ್ಕೊಂಡು ಅಂತೇಳಿ ನಿಮ್ಮ ವಿದ್ಯಾಪೀಠಕ್ಕೆ ಕಳಿಸ್ತೀವಿ ಅಂತ ತಿಳ್ಕೊಂಡು ಸತ್ಯಧ್ಯಾನ ಬೈದ್ಬಿಟ್ರಂತೆ. ಪುರಾಣ ಅರ್ಥ ಮಾಡ್ಕೊಳ್ಬೇಕಾಗಿದ್ದರೆ ನನ್ನಾಗೆ ಅವ್ರು ಸ್ವಲ್ಪ ಹೇಳ್ತಕ್ಕಂಥ ಕ್ರಮ ತಲೆ ಬೋಳಿಸ್ಕೊಂಡು, ಅಂದರೆ ಸನ್ಯಾಸಿಯಾಗಿ 24 ತಾಸು ಅಭ್ಯಾಸ ಮಾಡೋಕ್ಕಾಗ್ತದೆ, 3 ಸಲ ಫೇಲ್ ಆಗ್ತಕ್ಕಂಥ ಇವನೇನು ಓದ್ತಾನೆ, ಮನೆ ಕರ್ಕೊಂಡು ಹೋಗು ಅಂತ ಹೇಳಿದ್ರಂತೆ. ಇವತ್ತಿಗೂ ಕಾನ್ಸೆಪ್ಟ್, ಸ್ಕೂಲ್ನಲ್ಲಿ ಓದಲಿಲ್ಲ ಮಕ್ಕಳು, ಅಪ್ಪ ಅಮ್ಮನ ಮಾತು ಕೇಳಲಿಲ್ಲ, ಅವ್ರ ಕಂಟ್ರೋಲ್ನಲ್ಲಿ ಉಳಿಯೋಂಗಿಲ್ಲ, ಹಾಗಾದ್ರೆ ಆಚಾರ್ಯ ಸ್ವಲ್ಪ ನಿಮ್ಮ ವಿದ್ಯಾಪೀಠಕ್ಕೆ ಸೇರಿಸ್ಕೊಂಡ್ಬಿಡಿ ಅಂತ ತಿಳ್ಕೊಂಡಂತೆ. ಬುದ್ಧಿವಂತ ವಿದ್ಯಾರ್ಥಿಯನ್ನು ಅವ್ನಿಗೆ ಇಂಜಿನಿಯರ್ ಕಲಿಸ್ತೀವಿ ರೀ ಅಂತಕ್ಕಂಥ ನಮ್ಮ ಕಾನ್ಸೆಪ್ಟ್ ಇರಲಿ. ಇವತ್ತು ಸುಧಾರಣೆ ಆಗಬೇಕು, ಯಾವಾಗ ಸುಧಾರಣೆ ಆಗ್ತದೆ ನೋಡೋಣ. ಆದರೆ ಪುರಾಣಕ್ಕೋಸ್ಕರ 10-15 ವರ್ಷಗಳ ಸತತ ಅಭ್ಯಾಸ, ಅದರ ಮೇಲೆ ಇರ್ತಕ್ಕಂಥ ಅನೇಕ ಟಿಪ್ಪಣಿಗಳು ಸಿಗ್ತದೆ. ಭಾಗವತಂತೂ ಅನೇಕ ಟಿಪ್ಪಣಿಗಳಿಂದ ಯುಕ್ತವಾಗಿದೆ. ಉಳಿದ ಪುರಾಣಗಳಿಗೆ ಟಿಪ್ಪಣಿ ಸಿಕ್ಕೋದಿಲ್ಲ, ಆದರೆ ಭಾಗವತ ಅಭ್ಯಾಸ ಮಾಡಿದ ನಂತರ ಅವುಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಇಂಥ ವಿಶಾಲವಾದ ಪುರಾಣ ಸಾಹಿತ್ಯ, ಸುಮಾರು 26ರಿಂದ 28 ಲಕ್ಷದಷ್ಟು ವಿಸ್ತೃತವಾಗಿರ್ತಕ್ಕಂಥ ಈ ಪುರಾಣ ಸಾಹಿತ್ಯ, ಅದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇಷ್ಟು ಕೇಳಿದ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ, ನನಗೆ ಭೂಲೋಕದ ಮೇಲಿರ್ತಕ್ಕಂಥ ಅಂತರಿಕ್ಷ ಲೋಕ ಅಂತೇನಿದೆ, ಭೂಹು ಭುವ ಸುವಹ, ಭುವಹ ಮತ್ತು ಸುವಹ ಮಧ್ಯದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಅಂತರಿಕ್ಷ ಲೋಕ, ಅಲ್ಲಿದ್ದ ಸೂರ್ಯ ನಕ್ಷತ್ರಗಳು, ಅಲ್ಲಿರ್ತಕ್ಕಂಥ ಗ್ರಹಣ ಇತ್ಯಾದಿಗಳ ಬಗ್ಗೆ ಮತ್ತು ನವಗ್ರಹಗಳ ಬಗ್ಗೆ 27 ನಕ್ಷತ್ರಗಳು ತಿಳ್ಕೊಳ್ಬೇಕಾಗಿದೆ, ಅದರ ಬಗ್ಗೆ ವರ್ಣನೆ ಮಾಡಿ ಅಂತ ತಿಳ್ಕೊಂಡಂತೇಳಿ. ಈ ವರ್ಣನೆಗೆ ನಾವು ಖಗೋಲ ವರ್ಣನೆ ಅಂತ ಕರಿತೇವೆ. ಖಗೋಲ ವರ್ಣದ ಬಗ್ಗೆ ಪರೀಕ್ಷಿತ ಮಾಡಿದ ಪ್ರಶ್ನೆ ಏನು, ಭಾಗವತ ಖಗೋಲವನ್ನು ಯಾವ ರೀತಿಯಾಗಿ ನಮಗೆ ತಿಳಿಸಿ ಹೇಳಿದೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.